श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादि कवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्परां। दुर्वादिध्वान्तरवये वैष्णवेन्देवरेन्दवे श्रीराघवेन्द्र गुरवे नमः। अत्यन्तदयालवे यस्य प्रचण्ड तपसा श्रुतिगीतवृत्तः तुष्टो हरिखिलवशं वदतामवाप। श्रीमध्वसन्मत पयोनिधि पूर्णचन्द्रः श्री विष्णुतीर्थमुनिराट् मुदमातनोतु। ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಕಾರ್ತೀಕ ಮಾಸದ ಈ ಪರ್ವಕಾಲದಲ್ಲಿ ಅಖಂಡ ಭಾಗವತ ಪ್ರವಚನದ ಈ ಮಹತ್ತರವಾದ ಜ್ಞಾನ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಇಂಥ ವಿಘ್ನೇಶ್ವರನ ಅಂತರ್ಯಾಮಿಯಾದ ಮಧ್ವಪತಿ ವಿಶ್ವಂಭರ ರೂಪಿಯಾದ ಪರಮಾತ್ಮನನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಏಕಾದಶಿಗೆ ಸಮಾನಾದ ಮತ್ತೊಂದು ತಿಥಿಯೇ ಇಲ್ಲ. ಅದರಲ್ಲೂ ಕೂಡ ಕಾರ್ತೀಕ ಮಾಸ ಬಹಳ ಶ್ರೇಷ್ಠವಾದಂತಹದ್ದು. ಈ ಸಮಯದಲ್ಲಿ ಭಾಗವತಂ ಪಠೇತ್ ಅಂತ ಕಾರ್ತೀಕ ಮಹಾತ್ಮೆಯಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಕೆಲವು ಬಿಂದುಗಳನ್ನ ಇಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಂದಿದ್ದೆ. ವೇದವ್ಯಾಸ ದೇವರು ದ್ವಾಪರಯುಗದ ಕೊನೆಯಲ್ಲಿ ಅವತಾರವನ್ನ ಮಾಡಿ ಎಲ್ಲ ಪುರಾಣಗಳ ರಚನೆಯ ನಂತರ ಅಂತಿಮವಾಗಿ ಶ್ರೀಮದ್ ಭಾಗವತವನ್ನ ರಚನೆ ಮಾಡ್ತಾ ಇದ್ದಾರೆ. ಅದು ಕೂಡ ನಾರದರ ಪ್ರಾರ್ಥನೆಯ ಮೇರೆಗೆ. ನಾರದರು ಬಂದು ಅವರ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ಈ 18,000 ಶ್ಲೋಕಗಳನ್ನ ಒಳಗೊಂಡ ಈ ಮಹತ್ತರವಾದ ಶ್ರೀಮದ್ ಭಾಗವತ ರಚನೆ ಆಗ್ತಾ ಇತ್ತು. ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ರಚನೆ ಮಾಡೋದಕ್ಕೆ ಅವರು ಸಂಕಲ್ಪ ಮಾಡಿದಾಗ, ಒಬ್ಬ ಶಿಷ್ಯನ ಪ್ರಾರ್ಥನೆಯನ್ನು ಅವರು ನಿರೀಕ್ಷೆ ಮಾಡಿದಾಗ ಆ ಸಮಯದಲ್ಲಿ ನಾರದರು ಅಲ್ಲಿಗೆ ಬರ್ತಾ ಇದ್ದಾರೆ. ಇದರಲ್ಲಿ 12 ಸ್ಕಂದಗಳಿದೆ. ಒಂದೊಂದು ಸ್ಕಂದವು ಕೂಡ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಒಂದೊಂದು ಅಕ್ಷರದಿಂದ ಹೊರಹೊಮ್ಮಿರತಕ್ಕಂಥದ್ದಾಗಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬತಕ್ಕಂಥದ್ದು ದ್ವಾದಶಾಕ್ಷರ ಮಂತ್ರ. ಅದರಲ್ಲಿ 12 ಅಕ್ಷರಗಳು, ಭಾಗವತದಲ್ಲಿ 12 ಸ್ಕಂದಗಳು. ಆದ್ರಿಂದ ಇದು ಸಮಗ್ರವಾಗಿ ವಾಸುದೇವಸ್ಯ ಮಾಹಾತ್ಮ್ಯಂ, ವಸುದೇವ ಸುತನಾಗಿ ಜಗತ್ತಿನಲ್ಲೆಲ್ಲ ವಾಸ ಮಾಡಿ ಕ್ರೀಡಾದಿ ಗುಣಗಳನ್ನ ನಡೆಸ್ತಕ್ಕಂತಹ ಪರಮಾತ್ಮನೇ ಈ ಸಮಗ್ರ ಭಾಗವತ ಪ್ರತಿಪಾದ್ಯ. ಆದ್ದರಿಂದಲೇನೆ 10-11 ಸ್ಕಂದಗಳು ಕೃಷ್ಣನ ಕಥೆಯನ್ನು ಹೇಳ್ತಾ ಇದೆ. ಉಳಿದ ಸ್ಕಂದಗಳೆಲ್ಲ ಕೃಷ್ಣಾವತಾರಕ್ಕೆ ಪೂರಕವಾದ ಉಳಿದ ಅವತಾರಗಳನ್ನ, ಅದು ಪರಮಾತ್ಮನ ಅವತಾರವನ್ನೇ ಹೇಳ್ತಾ ಇದೆ. ಇಂತಹ ಭಾಗವತದ ಪ್ರಥಮ ಸ್ಕಂದದ ಆರಂಭದಲ್ಲಿ ವೇದವ್ಯಾಸ ದೇವರೇ ಮಾಡಿದ ಮಂಗಳಾಚರಣೆ, ಅನಂತರ ಶುಕಾಚಾರ್ಯರು ಮಾಡಿದ ಮಂಗಳಾಚರಣೆ, ಅದು 2ನೇ ಸ್ಕಂದದಲ್ಲಿ ಶುರುವಾಗಿದೆ. ಸೂತಾಚಾರ್ಯರು ಮಾಡಿದಂತಹ ಮಂಗಳಾಚರಣೆ, ಒಟ್ಟು 3 ಮಂಗಳಾಚರಣೆಗಳು ಭಾಗವತದಲ್ಲಿದೆ. ಯಾಕಂದ್ರೆ ಮತ್ತೆ ಮತ್ತೆ ಮಂಗಳ ಅದನ್ನು ಹೇಳಿದಾಗ ಕೇಳಿದಾಗ ನಮಗೆ ಮಹಾಫಲ ಬರಲಿ ಅಂತ. ಈ ಆರಂಭದ ಮಂಗಳಾಚರಣೆ ಅದು ಕೇವಲ ಭಗವಂತನನ್ನು ಹೇಳ್ತಕ್ಕಂಥದ್ದು. ಅದು ವೇದವ್ಯಾಸ ದೇವರ ಮಾಡಿದ ಮಂಗಳಾಚರಣೆ. ಅಲ್ಲಿ ದ್ವೈಪಾಯನರಿಗೆ ಅಂದರೆ ಶುಕಾಚಾರ್ಯರಿಗೆ ನಮಸ್ಕಾರ ಇಲ್ಲ, ಅಥವಾ ಅವರಿಗೆಲ್ಲ ನಮಸ್ಕಾರ ಇಲ್ಲ, ಬರೀ ಪರಮಾತ್ಮನ ಬಗ್ಗೆ, ಆ ಭಗವಂತನ ಬಗ್ಗೆ ಒಂದು 9 ವಿಶೇಷಣಗಳಿಂದ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡಿ, ಸತ್ಯಂ ಪರಂ ಧೀಮಹಿ, ಗುಣಪೂರ್ಣನಾದ ಪರಮಾತ್ಮನನ್ನ ನಾವೆಲ್ಲ ಧ್ಯಾನ ಮಾಡೋಣ ಅಂತ ತಮ್ಮನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದಾರೆ ವೇದವ್ಯಾಸ. ಯಾಕೆಂದ್ರೆ ವೇದವ್ಯಾಸ ದೇವರೇ ಅಲ್ಲಿ ವಾಸಿಷ್ಠ ಕೃಷ್ಣರೇ, ಅಲ್ಲಿ ಯಾದವ ಕೃಷ್ಣನಾದಾಗ ಕೃಷ್ಣ ಪರಮಾತ್ಮ ಬೆಳಗ್ಗೆ ಎದ್ದು ಪ್ರಾತಃ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ತನ್ನನ್ನೇ ತಾನು ಧ್ಯಾನ ಮಾಡಿದ ಅಂತೀವಿ. ದಧ್ಯೌ ಪ್ರಸನ್ನ ಕರಣಃ, ಯಾಕೆ ಅಂತ ಹೇಳಿದರೆ ತಾನೇ ಧ್ಯಾನ ಮಾಡದೇ ಇದ್ದರೆ ಉಳಿದವ್ರು ಹೇಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಆದ್ರಿಂದಾಗಿ ಯದ್ಯದಾಚರತಿ ಶ್ರೇಷ್ಠ ಅನ್ನುವಂತೆ ಪರಮಾತ್ಮ ತಾನೇ ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತಾ ಇದ್ದಾನೆ.
ಅವನಿಗೇನು ಅದೆಲ್ಲ ಬೇಕಾಗಿಲ್ಲ, ಆದ್ರೂ ಜನಗಳನ್ನ ನೋಡಿ ಮಾಡ್ಲಿ ಅಂತ ಮಾಡ್ತಾ ಇದ್ದ. ಹಾಗೆ ನಾವೆಲ್ಲ ಧ್ಯಾನ ಮಾಡೋಣ ಅಂತ ವೇದವ್ಯಾಸ ದೇವರು ಹೇಳ್ತಾ, ಆ ಪರಮಾತ್ಮ ಎಂಥವನು ಅಂದ್ರೆ ಯಾರೋ ಸಾಮಾನ್ಯ ದೇವತೆ ಅಲ್ಲ, ಈ ಅಖಂಡ ಬ್ರಹ್ಮಾಂಡವನ್ನ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಮಾಡುವ ಸರ್ವೋತ್ತಮನಾದ ಪರಮಾತ್ಮ. ಅನಂತರದಲ್ಲಿ ಸ್ವತಂತ್ರನಾದ ಪರಮಾತ್ಮನೇ ಅವನು ಸರ್ವಜ್ಞನಾಗಿ ಎಲ್ಲ ವೇದಗಳನ್ನ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನಿಗೆ ಉಪದೇಶ ಮಾಡಿದ್ದಾನೆ. ಅಂತಹ ಪರಮಾತ್ಮ ಈಶ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ ಅಂತ 3 ತರದ ಸೃಷ್ಟಿಗಳನ್ನ ಅವನು ಜಗತ್ತಿನ ಸಜ್ಜೀವರ ಉದ್ಧಾರಕ್ಕೋಸ್ಕರ ಮಾಡಿದಾನೆ. ಅವನಿಗೇನು ಜಗತ್ ಸೃಷ್ಟಿ ಬೇಕಾಗಿಲ್ಲ. ಅಂತಹ ಪರಮಾತ್ಮ ತನ್ನ ಸ್ವರೂಪಭೂತವಾದ ಶಕ್ತಿಯಿಂದ ಯಾವ ಕಪಟ, ಮೋಸ, ವಂಚನೆ ಅಥವಾ ಸುಳ್ಳು ಇದು ಇಲ್ಲ ಅಂತ ತನ್ನನ್ನ ನಿರ್ದುಷ್ಟ ವ್ಯಕ್ತಿತ್ವದ ಮೂಲಕ ಜಗತ್ತಿಗೆ ಬಿಂಬಿಸಿಕೊಂಡವನು ಪರಮಾತ್ಮ. ಅಂತಹ ಭಗವಂತ ಅವನು ಸತ್ಯ ಸ್ವರೂಪನಾಗಿದ್ದಾನೆ, ಅಂದ್ರೆ ನಿರ್ದುಷ್ಟವಾದ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಆದ್ರಿಂದ ಪರ ಅಂದ್ರೆ ಅವನು ಗುಣಪೂರ್ಣ, ಅವನನ್ನು ಧ್ಯಾನ ಮಾಡೋಣ. ಅಂದ್ರೆ ಪರಮಾತ್ಮನ ಧ್ಯಾನದ ಬಗೆಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ನೈಮಿಷ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳೆಲ್ಲ ಸೂತಾಚಾರ್ಯರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶೌನಕರು ಅಂದ್ರೆ ಅದು ನೈಮಿಷ ಕ್ಷೇತ್ರದಲ್ಲಿ ಎಲ್ಲ 18 ಪುರಾಣಗಳ ಪ್ರವಚನವನ್ನು ಮಾಡಿಸಿದವರು ಶೌನಕರು. ಅದೆಲ್ಲವನ್ನು ಹೇಳಿದವರು ಸೂತಾಚಾರ್ಯ. ಯಾಕೆ ಅಂದರೆ ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ. ಸೂತಾಚಾರ್ಯರನ್ನವರು ಕೇಳ್ತಾ ಇದ್ದಾರೆ, ಸ್ವಾಮಿ ಎಲ್ಲ ಪುರಾಣಗಳನ್ನು ಬಲ್ಲವರು ನೀವು, ಆದ್ದರಿಂದಾಗಿ ನೀವು ನಮಗೆ ಭಾಗವತ ಹೇಳಬೇಕು. ಯಾಕೆ ಅಂದರೆ ನೀವು ಹೇಳಿದ್ದನ್ನೇ ಬೇರೆಯವರೆಲ್ಲ ತಿಳ್ಕೊಂಡಿದ್ದಾರೆ. ಅಲ್ಲಿ ಆಚಾರ್ಯ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನೋಡಿ, ಎಲ್ಲವನ್ನು ಬಲ್ಲವರು ವೇದವ್ಯಾಸ ದೇವರು. ಅವರು ತಿಳಿದದ್ರಲ್ಲಿ ಕೆಲವನ್ನು ಇವರು ತಿಳಿದು ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಎಲ್ಲವನ್ನು ಅವ್ರಿಗೆ ಗೊತ್ತಿಲ್ಲದೆ ಇದ್ದದ್ದು ಇವ್ರಿಗೆ ಗೊತ್ತಿದೆ ಅಂತ ಆ ಥರ ಅಭಿಪ್ರಾಯವಲ್ಲ. ಒಟ್ಟಿನಲ್ಲಿ ನಮಗೆ ನೀವು ಭಾಗವತ ಹೇಳಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಅವರು ಹಗಲು ಹೊತ್ತಿನಲ್ಲೆಲ್ಲ ಯಜ್ಞ ಯಾಗಾದಿಗಳು, ಅನಂತರದಲ್ಲಿ ಸಾಯಂಕಾಲ ಪ್ರವಚನ, ಅದು ಸೂತಾಚಾರ್ಯರಿಂದ. ಅಲ್ಲಿ ಮಧ್ಯೆ ವಿಘ್ನ ಬರಬಾರದು ಅಂತ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಕೇಳುವವರಿಗೆ ವಿಘ್ನ ಬರಬಾರದು, ಆಯುಸ್ಸಿನಿಂದ ಅಕಾಲ ಮರಣ ಬರಬಾರದು. ಹಾಗೆ ನರಸಿಂಹದೇವರ ಒಂದು ಸ್ಥಾಪನೆ ಮಾಡಿ ಅಲ್ಲಿ ಸೂತಾಚಾರ್ಯ ಹತ್ರ ಅವರು ಕೇಳ್ತಾ ಇದ್ದಾರೆ, ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಈ ಎಲ್ಲ ಧರ್ಮ ಯಾರನ್ನ ಮೊರೆ ಹೊಂದಿದೆ? ಈ ಧರ್ಮದ ನೆಲೆ ಯಾವುದು? ಕೃಷ್ಣ ಇದ್ದಾಗ ಅವನೇ ಆಗಿದ್ದ, ಅವನು ಪರಂಧಾಮಕ್ಕೆ ಹೊರಟೋದ, ಮತ್ತೆ ಧರ್ಮ ನಿರಾಶ್ರಿತ ಆಯ್ತಲ್ಲ, ಅದಕ್ಕೆ ನೆಲೆ ಯಾವುದು? ಧರ್ಮ ಕಂ ಶರಣಂ ಗತಃ. ಇದು ಅವರ ಪ್ರಶ್ನೆ. ಪರಮಾತ್ಮ ತಾನು ಸ್ವಯಂ ಧರ್ಮ ಸ್ವರೂಪನಾಗಿ ಎಲ್ಲ ಜಗತ್ತನ್ನು ಆಳ್ತಾ ಧರ್ಮ ರಕ್ಷಣೆ ಮಾಡ್ತಾ ಇದ್ದ. ಆದರೆ 106 ವರ್ಷ 6 ತಿಂಗಳು ಪರಮಾತ್ಮ ಇದು ಪರಂಧಾಮಕ್ಕೆ ಹೊರಟೋಗ್ಬಿಟ್ಟ. ಆವಾಗ ಧರ್ಮಕ್ಕೆ ನೆಲೆ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಕೊನೆಗೆ ಸೂತಾಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ, ಅದು ಶ್ರೀಮದ್ ಭಾಗವತವನ್ನೇ ಪರಮಾತ್ಮ ಪ್ರವೇಶ ಮಾಡಿ ಅಲ್ಲೇ ಕೃಷ್ಣ ಕೂತಿದ್ದಾನೆ. ಆದ್ರಿಂದ ಪರಮಾತ್ಮ ತನ್ನ ರೂಪವನ್ನ ಭಾಗವತದಲ್ಲೇ ಒಂದು ರೂಪ ಇಟ್ಬಿಟ್ಟಿದ್ದಾನೆ. ಅದು ವಾಂಗ್ಮಯ ಪ್ರತೀಕ, ಪರಮಾತ್ಮನ ಕೃಷ್ಣನ ಒಂದು ಪ್ರತೀಕ, ಭಾಗವತ ಪ್ರತೀಕ. ಅದನ್ನ ಶ್ರವಣ ಮನನ ಮಾಡಿದೆ ಕೃಷ್ಣನ ಸೇವೆ ಮಾಡಿದಂತೆ. ಆದ್ರಿಂದ ಇದನ್ನು ಕೇಳಿಬಿಟ್ರೆ ನಾವು ಭಕ್ತಿಯಿಂದ ನಮ್ಮ ಹೃದಯದಲ್ಲೇ ಪರಮಾತ್ಮ ಬಂದು ನೆಲೆಸಿ ಬಿಡ್ತಾನೆ. ಸದ್ಯೋ ಹೃದಯವರುದ್ಧತೇತ್ರ ಪೃಥಿಭಿ ಶುಶ್ರೂಷಭಿ ತಕ್ಷಣ. ನಾವು ಬರೀ ಕೃಷ್ಣ ಪ್ರತಿಮೆ ಇಟ್ಟುಕೊಂಡು ಮಾತ್ರ ಸೇವೆ ಮಾಡೋದಲ್ಲ, ಭಾಗವತ ಶ್ರವಣದ ಮೂಲಕ ಪರಮಾತ್ಮನ ಸೇವೆ ಮಾಡಬೇಕು. ಅವನ ಮಹಿಮೆಗಳೆಲ್ಲ ಕಿವಿಗಳಿಂದ ನಮ್ಮ ಹೃದಯಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಪರಮಾತ್ಮ ನಮ್ಮನ್ನ ತಕ್ಷಣದಲ್ಲಿ ಅನುಗ್ರಹ ಮಾಡಿ ನಮಗೆ ತನ್ನ ಸ್ವರೂಪ ದರ್ಶನ ಮಾಡಿಸ್ತಾನೆ. ಕೆಲವರಿಗೆ ಪುಣ್ಯ ತುಂಬ ಇದ್ರೆ ಕೂಡಲೇ ದರ್ಶನ ಆಗತ್ತೆ, ನಮಗೆ ಪ್ರಾರಬ್ಧಗಳಿದ್ರೆ ನಿಧಾನವಾಗಿ ಪರಮಾತ್ಮ ದರ್ಶನ ಮಾಡಿಸ್ತಾನೆ ತನ್ನ ಬಿಂಬರೂಪವನ್ನ. ಒಟ್ಟಿನಲ್ಲಿ ಪರಮಾತ್ಮನ ಬಿಂಬಾಪರೋಕ್ಷಕ್ಕೆ ಭಾಗವತ ಅದು ಕಾರಣ. ಯಾಕೆ ಅಂದ್ರೆ ಇದರಲ್ಲೇ ಅವನ ಕೃಷ್ಣ ಕೂತಿದ್ದಾನೆ. ಆದ್ರಿಂದ ಸಮಗ್ರವಾದ ಕೃಷ್ಣ ಸ್ವರೂಪ ಭಾಗವತ. ಶ್ರೀಮದ್ ಭಾಗವತಸ್ಯಾಥ ಶ್ರೀಮದ್ ಭಗವತಸ್ತಥ ಸ್ವರೂಪಂ ಏಕಂ ಏವ ಅಸ್ತಿ ಸಚ್ಚಿದಾನಂದ ವಿಗ್ರಹಂ. ಪರಮಾತ್ಮ ಸಚ್ಚಿದಾನಂದ ವಿಗ್ರಹ. ಭಾಗವತ ಕೇಳಿದರೆ ನಮಗೆ ಒಳ್ಳೆ ಸತ್ತು ಅಂದರೆ ಚಿತ್ತು, ಆನಂದ, ಜ್ಞಾನ ಎಲ್ಲ ಉಂಟಾಗತ್ತೆ, ದೋಷಗಳೆಲ್ಲ ದೂರ ಆಗತ್ತೆ, ನಾವು ಸಜ್ಜನಿಕೆಯನ್ನು ಪಡಿತೇವೆ. ಹೀಗೆ ಸೂತಾಚಾರ್ಯರು ಕೃಷ್ಣ ಪರಮಾತ್ಮನೇ ಭಾಗವತದಲ್ಲಿ ನೆಲೆ ನಿಂತಿದ್ದಾನೆ, ಅವನ ಮಹಿಮೆ ಕೇಳೋದು ಅಂದರೆ ಈ ಭಾಗವತದ ವಾಂಗ್ಮಯ ಪ್ರತೀಕದ ಉಪಾಸನೆ ನಾವು ಮಾಡಿದಂತೆ ಆಗತ್ತೆ. ಪರಮಾತ್ಮನಿಗೆ ದ್ರವ್ಯ ಯಜ್ಞಕ್ಕಿಂತ ಈ ಜ್ಞಾನ ಯಜ್ಞವೇ ಬಹಳ ಇಷ್ಟವಾದ್ರಿಂದ ಯತ್ರ ಮದ್ಭಕ್ತಾಹ ಗಾಯಂತಿ ತತ್ರ ತಿಷ್ಠಾಮಿ ಅಂತಾನೆ ಪರಮಾತ್ಮ. ಎಲ್ಲಿ ಸಜ್ಜನರೆಲ್ಲ ಒಗ್ಗೂಡಿ ನನ್ನ ಮಹಿಮೆಯನ್ನು ಹೇಳ್ತಾ ಕೇಳ್ತಾ ಇದ್ದಾರೆ, ಕಥಯಂತಶ್ಚ ಮಾಂ ನಿತ್ಯಂ
ನಿರಂತರ ನನ್ನ ಬಗ್ಗೆ ಹೇಳ್ತಾ ಕೇಳ್ತಾ ಇದ್ದಾರಲ್ಲ, ಅಲ್ಲಿ ನಾನು ಇರ್ತೇನೆ, ಅವರನ್ನು ಉದ್ಧಾರ ಮಾಡ್ತೇನೆ. ಹೀಗೆ ಭಾಗವತ ಅದು ಸಂಪೂರ್ಣವಾಗಿ ಕೃಷ್ಣನ ಒಂದು ಅಪ್ರಾಕೃತವಾದ ವಾಂಗ್ಮಯ ಪ್ರತೀಕ. ಇಲ್ಲಿರುವ ಮಹಿಮೆಗಳೆಲ್ಲ ಅಪ್ರಾಕೃತ, ಇಲ್ಲಿರುವ ಅಕ್ಷರಗಳೆಲ್ಲ ಪರಮಾತ್ಮನಂತೆ ಅಕ್ಷರ, ಅವುಗಳಿಗೆ ನಾಶ ಇಲ್ಲ. ಮತ್ತೆ ಪರಮಾತ್ಮನೇ ಭಾಗವತ ಪ್ರತಿಪಾದ್ಯ ಅನ್ನತಕ್ಕಂಥದ್ದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಭಗವಂತ ಆರಂಭದಲ್ಲಿ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದ್ದಾನೆ. ಅದರಲ್ಲಿ 22 ಅವತಾರಗಳನ್ನು ಭಾಗವತ ಹೇಳ್ತಾರೆ. ಆರಂಭದಲ್ಲಿ ಪುರುಷನಾಮಕ ಪರಮಾತ್ಮನಿಂದ ಹಿಡಿದುಕೊಂಡು ಹಯಗ್ರೀವ ರೂಪ, ಅನಂತರದಲ್ಲಿ ಎಲ್ಲ ಭಗವದ್ ರೂಪಗಳನ್ನ ಅಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಇಂತಹ ಭಾಗವತದ ರಚನೆ ಆಗೋದಕ್ಕೆ ಅಲ್ಲಿ ಮುಖ್ಯವಾಗಿ ಶುಕಾಚಾರ್ಯರು ಕಾರಣ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮ ಅವನು ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನಿಗೆ ಸಮಗ್ರ ಭಾಗವತವನ್ನ 4 ಶ್ಲೋಕಗಳಿಂದ ಉಪದೇಶ ಮಾಡಿದ್ರು. ಅದನ್ನ ನಾರದರಿಗೆ ಬೋಧನೆ ಮಾಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ನಾರದರು ಬಂದು ವೇದವ್ಯಾಸ ದೇವರ ಹತ್ರ ಕೇಳ್ತಾ ಇದ್ದಾರೆ, ಸ್ವಾಮಿ ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಗ, ನೀವು ಎಲ್ಲ ಗ್ರಂಥಗಳನ್ನು ಪುರಾಣಗಳನ್ನು ರಚನೆ ಮಾಡಿದ್ದೀರಾ, ಆದರೆ ಪರಮಾತ್ಮನ ಮಹಿಮೆಯನ್ನು ಕೂಡ ಮಹಾಭಾರತದಲ್ಲಿ ಹೇಳಿದ್ದೀರಾ, ಆದರೆ ಭಗವಂತನ ಮಹಿಮೆಗೆ ಕೊನೆನೇ ಇಲ್ಲ. ಅಷ್ಟೇ ಅಲ್ಲದೆ ನಮಗೆ ಸುಸ್ಪಷ್ಟವಾಗಿ ಕೇವಲ ಭಗವಂತನ ಮಹಿಮೆಯನ್ನೇ ಬಾಲಲೀಲೆಗಳ ಮೂಲಕ ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ತಕ್ಷಣದಲ್ಲಿ ವೇದವ್ಯಾಸ ದೇವರು ತಮ್ಮ ಬುದ್ಧಿಯಲ್ಲಿ ಭಾಗವತ ರಚನೆ ಮಾಡಿದ್ದಾರೆ. ಅವರ ಬುದ್ಧಿಯಲ್ಲಿ ಭಾಗವತಕ್ಕೆ ಬೇಕಾದ ಎಲ್ಲ ಶ್ಲೋಕಗಳು ಕ್ರಮ ಪ್ರಕಾರವಾಗಿ ಅಲ್ಲಿ ಬಂದು ನೆಲೆ ನಿಂತಿವೆ. ಅದರದ್ದು ಹೊರಗಡೆ ಬರಬೇಕಲ್ಲ, ಅದಕ್ಕೆ ಶುಕ ಮಧ್ಯಾಪಯಾಮಾಸ ನಿವೃತ್ತಿ ನಿರತಮುನಿ. ಆ ಸಮಯದಲ್ಲೇ ಅಶ್ವತ್ಥಾಮಾಚಾರ್ಯರಾಗಿದ್ದಾಗ ಕೃಷ್ಣನಿಂದ ಶಾಪಗ್ರಸ್ತರಾಗಿ ಒಂದು ರೀತಿಯ ಪ್ರಾರಬ್ಧದ ದುಃಖಕ್ಕೆ ಒಳಗಾಗಿದ್ದ ಆ ಅಶ್ವತ್ಥಾಮಾಚಾರ್ಯರೇ ಮತ್ತೆ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡಿದಾಗ, ಮುಂದೆ ದ್ವಾಪರ ಯುಗದಲ್ಲಿ ನನ್ನ ಮಗನಾಗಿ ಬನ್ನಿ, ಆವಾಗ ದಿವ್ಯ ಜ್ಞಾನ ಕೊಡ್ತೇನೆ, ಅದರಿಂದ ನಿಮ್ಮ ಉದ್ಧಾರ ಆಗುತ್ತೆ. ಆದ್ದರಿಂದಾಗಿ ಶುಕಮುನಿಗಳು ವ್ಯಾಸ ಮಹರ್ಷಿಗಳ ಮಕ್ಕಳಾಗಿ ಬರ್ತಾ ಇದ್ದಾರೆ. ಅವರಿಗೆ ಅದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಅನಂತರದಲ್ಲಿ ಶುಕಾಚಾರ್ಯರು ಪ್ರಾಯೋಪವೇಶಕ್ಕೆ ಆ ಗಂಗಾ ತೀರದಲ್ಲಿ ಬಂದು ಕುಳಿತಿದ್ದ ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಸೂತಾಚಾರ್ಯ ಇದನ್ನು ಕೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ, ನನಗೂ ಇದನ್ನೆಲ್ಲ ಹೇಳಿದ್ದು ಯಾರು ಗೊತ್ತಾ? ಶುಕಾಚಾರ್ಯ. ಅವರು ಪರೀಕ್ಷಿತನಿಗೆ ಹೇಳುವಾಗ ನಾನು ಕೂಡ ಅಲ್ಲಿ ಕೂತ್ಕೊಂಡು ಕೇಳಿದ್ದೇನೆ, ಅದನ್ನು ನಿಮಗೆ ಹೇಳ್ತೇನೆ ಅಂತ ಸಮಗ್ರ ಭಾಗವತ ಆಗತಿಯನ್ನ ಮೊದಲನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಪ್ರಥಮವಾಗಿ ನಾರಾಯಣನೇ ಇದನ್ನು ಉಪದೇಶ ಮಾಡಿದ್ದು, ಅನಂತರ ಬ್ರಹ್ಮದೇವರಿಗೆ ಬಂತು, ಬ್ರಹ್ಮದೇವರಿಂದ ಅನಂತರದಲ್ಲಿ ನಾರದರಿಗೆ, ನಾರದರಿಂದ ಮತ್ತೆ ಅಲ್ಲಿ ವೇದವ್ಯಾಸ ದೇವರ ಬಳಿ ವಿಸ್ತೃತ ರೂಪವನ್ನ ಭಾಗವತ ಅದು ಪಡೆಯಿತು. ಅವರು ಶುಕರಿಗೆ, ಅನಂತರ ಪರೀಕ್ಷಿತನಿಗೆ, ಅನಂತರ ಸೂತಾಚಾರ್ಯರು, ಆಮೇಲೆ ಶೌನಕಾದಿಗಳೆಲ್ಲ ಕೇಳಿದರು. ಅನಂತರ ಇವತ್ತು ನೀವು ಕೂಡ ಇಲ್ಲಿ ಭಾಗವತ ಕೇಳ್ತಾ ಇದ್ದೀವಿ. ಭಾಗವತ ಪ್ರವರ್ತಕರನ್ನ ಸ್ಮರಣೆ ಮಾಡಿ ಭಾಗವತ ಕೇಳಿದಾಗ ನಮಗೆ ಆ ಜ್ಞಾನಿಗಳ ಅನುಗ್ರಹ, ಪರಮಾತ್ಮನ ಅನುಗ್ರಹ ಎರಡು ಕೂಡ ಆಗತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರ ವೈರಾಗ್ಯ ಎಂಥದ್ದು ಎಂಬುದನ್ನ ಭಾಗವತ ಹೇಳ್ತಾ ಇತ್ತು. ತದ್ವೀಕ್ಷ ಪೃಚ್ಛತಿ ಮುನೋ ಜಗದುಹೂತವಾಸ್ತಿ ಶ್ರೀ ಪುಂಭಿದ ನತು ಸುತಸ್ಯ ವಿವಿಕ್ತ ದೃಷ್ಟಿ. ನೋಡಿ, ಶುಕಾಚಾರ್ಯ ಎಂತಹ ವೈರಾಗ್ಯ ಸಂಪನ್ನರಾಗಿದ್ದಾರೆ ಎಂದರೆ, ಅವರು ಹಿಮಾಲಯದ ತಪ್ಪಲಿನಲ್ಲಿ ಶುಕಮುನಿಗಳು ವ್ಯಾಸರ ಬಳಿ ಭಾಗವತ ಕೇಳ್ತಾ ಇರುವಾಗ ಅಲ್ಲಿ ಒಂದು ದೊಡ್ಡ ಸರೋವರ, ಅಲ್ಲಿ ದೇವತಾಸ್ತ್ರೀಯರೆಲ್ಲ ಸ್ನಾನಕ್ಕೆ ಬರ್ತಾ ಇತ್ತು. ಒಮ್ಮೆ ಆ ಮಾರ್ಗವಾಗಿ ಶುಕಾಚಾರ್ಯ ನಡ್ಕೊಂಡು ಹೋಗ್ತಾ ಇತ್ತು. ಅವರು ಒಳ್ಳೆ 16 ವರ್ಷದ ನವ ತರುಣ, ಅವರು ಒಳ್ಳೆ ಸುಂದರರು ಅಂತ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಆ ಸಮಯದಲ್ಲಿ ಆ ಎಲ್ಲ ಸ್ತ್ರೀಯರು ಬಟ್ಟೆಯನ್ನ ಅಲ್ಲಿ ಹಾಗೆ ಹಾಕೊಂಡು ಸ್ನಾನವನ್ನು ಮಾಡ್ತಾ ಇದ್ರು. ಅವರಿಗೆ ನಾಚಿಕೆ ಆಗಲೇ. ಆವಾಗ ವೇದವ್ಯಾಸ ದೇವರಿಗೆ ಆಶ್ಚರ್ಯ ಆಯ್ತು. ಶುಕಮುನಿಗಳು 16 ವರ್ಷದ ನವ ತರುಣರು, ಅವರು ಬಂದಾಗ ಸ್ತ್ರೀಯರು ಏನು ಕೂಡ ಸಂಕೋಚ ಮಾಡ್ಕೊಳ್ಳಿಲ್ಲ, ಎದ್ದು ಓಡೋಗ್ಲಿಲ್ಲ, ನಾನು ಹೋಗ್ತೇನೆ ಅಂತ. ಅನಂತರ ವೇದವ್ಯಾಸ ದೇವರು ಬಂದರು ಅದೇ ಮಾರ್ಗದಲ್ಲಿ. ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಓಡಿ ಹೋಗಿ ಮರೆಯಾಗಿ ಬಟ್ಟೆ ಹಾಕೊಂಡ್ಬಿಟ್ರು. ವೇದವ್ಯಾಸ ದೇವರ ಕಣ್ಣು ನಾಚಿಕೆ ಪಟ್ಕೊಂಡ್ಬಿಟ್ರು. ಆವಾಗ ಅವ್ರು ಕೇಳಿದ್ರು ವ್ಯಾಸರು ಅವರನ್ನೆಲ್ಲ, ಏನಿದು, ನಮ್ಮ ಮಗ ಶುಕಮುನಿಗಳು ಬಂದಾಗ ಅವರು 16 ವರ್ಷದ ನವತರುಣ, ಅವ್ರು ಬಂದರೆ ನಿಮಗೆ ಸಂಕೋಚ ಆಗಲೇ ಇಲ್ಲ, ನಾನು ಬಂದರೆ ನಿಮ್ಗೆ ಯಾಕೆ ಸಂಕೋಚ ಆಯ್ತು? ನಾನು ನೋಡಿದ್ರೆ 600 ವರ್ಷದ ಮುದುಕ, ನನ್ನ ಅನ್ಕೊಂಡು ನಿಮ್ಗೆ ಯಾಕೆ ಸಂಕೋಚ ಆಯ್ತು? ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ನಿಮಗೆ ಹೆಣ್ಯಾರು ಗಂಡ್ಯಾರು ಅಂತಾದ್ರೂ ಗೊತ್ತಿದೆ, ಶುಕಾಚಾರ್ಯಗೆ ಅದೂ ಗೊತ್ತಿಲ್ಲ. ಅವ್ರು ಬಂದ್ರೆ ಸಣ್ಣ ಮಗು ಬಂದಂತೆ, ಅದಕ್ಕೆ ನಾವು ಸ್ವಚ್ಛಂದವಾಗಿ ಸ್ನಾನ ಮಾಡ್ತಾ ಇದ್ವಿ. ಇದನ್ನ ಔತ್ತರೇ ಭಾಗವತ ಪಾಠದಲ್ಲಿ ಈ ಶ್ಲೋಕ ಉಲ್ಲೇಖ ಮಾಡ್ತಾರೆ. ನಮ್ಮ ವಿಜಯಧ್ವಜಿಯ ಭಾಗವತದಲ್ಲಿ ಈ ಶ್ಲೋಕ ಎಲ್ಲ ಇಲ್ಲ. ಅವರು ಸ್ಪಷ್ಟವಾಗಿ ಶುಕಾಚಾರ್ಯರ ವೈರಾಗ್ಯವನ್ನ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಶ್ರೀ ಪುಂಭಿದಾನತು ಸುತಸ್ಯ ವಿವಿಕ್ತ ದೃಷ್ಟೇ. ವೇದವ್ಯಾಸ ದೇವರೇ, ನಿಮಗೆ ಹೆಣ್ಯಾರು ಗಂಡ್ಯಾರು ಅಂತಾದರೂ ಗೊತ್ತಿದೆ, ಆದರೆ ನಿಮ್ಮ ಮಗ ಶುಕಾಚಾರ್ಯಗೆ ಅದೂ ಗೊತ್ತಿಲ್ಲ, ಅಷ್ಟು ವಿರಕ್ತ ಶಿಖಾಮಣಿಗಳು.
ಅಂದ್ರೆ ಶುಕಾಚಾರ್ಯರ ವೈರಾಗ್ಯ ಎಂತಹದ್ದು ಎಂಬುದನ್ನು ಭಾಗವತ ಈ ತರ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರಿಂದ ವಿರಕ್ತರಾದ್ದರಿಂದಲೇ ಅವರಿಗೆ ಭಾಗವತ ಕೇಳಲಿಕ್ಕೆ ಅವಕಾಶ ಆಯ್ತು. ಯಾರು ಭೋಗದಲ್ಲಿ ಮುಳುಗಿದ್ದಾರೆ ಅವರಿಗೆ ಭಾಗವತ ಬೇಡ ಬಿಡಿ, ಚೆನ್ನಾಗಿ ಮಲ್ಕೊಳ್ಳೋಣ ಅನ್ಸತ್ತೆ, ಭಾಗವತ ಕೇಳೋದಕ್ಕೆ ಬುದ್ಧಿ ಬರೋದು. ಹೀಗೆ ಶುಕಾಚಾರ್ಯರು ಭಾಗವತ ಅದನ್ನ ನಿರೂಪಣೆ ಮಾಡಿರತಕ್ಕಂತಹದ್ದಾಗಿದೆ. ಅಂತಹ ಭಾಗವತ ಅದು ಆರಂಭವಾಗುವುದು ಎಲ್ಲಿಂದ ಅಂತ ಹೇಳಿದರೆ, ಭೀಮಸೇನ ದೇವರು ದುರ್ಯೋಧನನಿಗೆ ತೊಡೆಯಿಂದ ಗದಾಪ್ರಹಾರ ಮಾಡಿ ಅವನು ಕೆಳಗಡೆ ಧರಾಶಾಯಿಯಾಗಿ ಬಿದ್ದಾಗ ಅಲ್ಲಿಂದ ಭಾಗವತ ಆರಂಭ ಆಗುತ್ತೆ. ಅಂದರೆ ದುರ್ಯೋಧನ ಅವನು ಅಜ್ಞಾನಾದಿ ಸ್ವರೂಪಸ್ತು ಸ್ವಯಂ ದುರ್ಯೋಧನ ಸ್ಮೃತಃ ಅಂತ ಆಚಾರ. ಕಲಿ ಬೇರೆ ಅಲ್ಲ, ದುರ್ಯೋಧನ ಬೇರೆ ಅಲ್ಲ. ಅವನು ಅವತಾರದಲ್ಲಿ ಕಲಿ ದುರ್ಯೋಧನನಾಗಿ ಬಂದಾಗ ಅವನ ತೊಡೆ ಮುರಿಬೇಕು ಫಸ್ಟ್. ಅವನು ಕೆಳಗಡೆ ಬಿದ್ದು ನಿರ್ನಾಮ ಆದ ಅಂದ್ರೆ ಭಗವಂತನ ಮಹಿಮೆ ಪ್ರಸಾರ ಆಗೋದಕ್ಕೆ ಸಾಧ್ಯ. ಕಲಿ ಇದ್ದು ಬಿಟ್ರೆ ಎಲ್ಲ ಕಡೆ ಬೇಡದ ವಿಷಯಗಳೇ ನಡೀತಾ ಇದೆ. ಆದ್ದರಿಂದ ಅಲ್ಲಿ ಕಲಿಯ ಒಂದು ಪ್ರಹಾರ ಅದು ಭೀಮಸೇನ ದೇವರಿಂದ ಆದ ಮೇಲೆ ಮುಂದೆ ಭಾಗವತ ಕೇಳೋದಕ್ಕೆ ಅಲ್ಲಿ ನಾಂದಿ ಆಗ್ತಾ ಇದೆ. ಇದರಿಂದ ನಾವು ಕೂಡ ನಮ್ಮ ದೇಹದಲ್ಲಿ ಕಲಿಯನ್ನು ವಿಸರ್ಜನೆ ಮಾಡಿದರೇನೆ ಅನಂತರ ಪರಮಾತ್ಮನ ಪೂಜೆಗೆ ಅವಕಾಶ. ಅದರಂತೆ ಪರಮಾತ್ಮನ ವಾಂಗ್ಮಯ ಪೂಜೆ ನಡಿಬೇಕಾದ್ರೆ ಅಲ್ಲಿ ಕಲಿ ನಿಗ್ರಹ ಬೇಕು. ಆ ಕಲಿಯನ್ನು ನಿಗ್ರಹ ಮಾಡೋದು ಯಾರು? ಬೇರೆ ರುದ್ರದೇವರು ಅಥವಾ ಬಲರಾಮ ದೇವರು ಅಲ್ಲ, ಅದು ಭೀಮಸೇನ ದೇವರೇ ಮಾಡಬೇಕು. ಯಾಕಂದ್ರೆ ಕಲಿಯನ್ನ ಮಟ್ಟ ಹಾಕೋದಕ್ಕೆ ಅದು ಅವರಿಂದ ಮಾತ್ರ ಸಾಧ್ಯ. ಹೀಗೆ ಗದಾಪ್ರಹಾರದಿಂದ ಅಲ್ಲಿ ಆ ರೀತಿಯಾಗಿ ಆ ದುರ್ಯೋಧನನ ಅಂತ್ಯ ಅಲ್ಲಿ ನಡೆದ ಮೇಲೆ ಮುಂದೆ ಪರಿಚ್ಛಿದ್ರರಾಜನನ್ನ ಸಂರಕ್ಷಣೆ ಮಾಡತಕ್ಕಂತ ಘಟನೆಯಲ್ಲಿ ಬರುತ್ತೆ. ಆ ಸಮಯದಲ್ಲಿ ಯುದ್ಧದಲ್ಲಿ ಎಲ್ಲರೂ ಕೂಡ ಮೃತರಾಗ್ತಾರೆ. ಆ ಸಮಯದಲ್ಲಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಮಾತು ಕೊಟ್ಟು ಎಲ್ಲ ಪಾಂಡವರನ್ನು ಕೊಲ್ತೇನೆ ಅಂತ ಹೇಳಿ ಅವರು ಸಂಕಲ್ಪ ಮಾಡ್ತಾರೆ. ಉಪಪಾಂಡವರ ಸಂಹಾರ ಮಾಡಿಬಿಡ್ತಾರೆ. ಆದರೆ ಪಂಚಪಾಂಡವರನ್ನು ಅವ್ರಿಗೇನು ಕೊಲ್ಲಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣನ ರಕ್ಷಣೆ ಅವರಿಗಿದ್ದರಿಂದ ಒಬ್ಬ ಪಾಂಡವರನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಆದರೆ ಹಸುಗೂಸಿನಂತೆ ಇದ್ದ ಆ 5 ಮಂದಿ ಮಕ್ಕಳನ್ನ ಅವರು ಸಾಯಿಸ್ಬಿಡ್ತಾರೆ. ಕೊನೆಗೆ ಉತ್ತರೇ ಗರ್ಭದಲ್ಲಿ ಪರೀಕ್ಷಿತನ ಆ ಒಂದು ಜನನ ಆಗೋದಕ್ಕೆ ಅವನಲ್ಲಿ ಹೊಟ್ಟೆಯಲ್ಲಿ ಸೇರಿದಾನೆ. ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾನೆ. ಆ ಸಮಯದಲ್ಲಿ ಪರಮಾತ್ಮ ಅಶ್ವತ್ಥಾಮಾಚಾರ್ಯ ಹೇಳ್ತಾ ಇದ್ದಾನೆ, ದುರ್ಮತೆ ಪಶ್ಯಮೇ ವೀರ್ಯಂ ಯತ್ತೇ ಶಕ್ಯಂ ಕುರುಷ್ವ ತತ್ ಉಜ್ಜೀವಯಾಮಿ ಅಹಂ ಗರ್ಭಂ ಯತತಃ ಶಕ್ತಿತೋಪಿತೇ. ನೋಡಿ ಕೃಷ್ಣ ಹೇಗೆ ಹೇಳ್ತಾ ಇದ್ದಾನೆ ಅಂದರೆ, ಅಶ್ವತ್ಥಾಮಾಚಾರ್ಯರನ್ನ ದುರ್ಯೋಧನನ ಸಹವಾಸದಿಂದ ಬುದ್ಧಿಗೇಡಿಯಾದ ಅಶ್ವತ್ಥಾಮನೆ ಅಂತ ಬೈತಾ ಇದ್ದ. ದುರ್ಮತೆ ಪಶ್ಯಮೇ ವೀರ್ಯ, ನೀನು ಎಲ್ಲ ಪಾಂಡವರ ವಂಶವನ್ನು ನಿರ್ನಾಮ ಮಾಡಬೇಕು ಅಂತ ಹೊರಟಿದೆಯಲ್ಲ, ನಿನ್ನ ತಾಕತ್ತು ಹೆಚ್ಚೋ ಅಥವಾ ನನ್ನ ತಾಕತ್ತು ಹೆಚ್ಚೋ ಇವತ್ತು ಜಗತ್ತು ತಿಳಿಯಲಿ. ನೀನು ಎಷ್ಟೇ ಅಸ್ತ್ರಶಸ್ತ್ರಗಳನ್ನು ಬಿಟ್ಟರೂ ಕೂಡ ಅದನ್ನ ಸ್ವಲ್ಪವೂ ಸ್ಪರ್ಶವಾಗದಂತೆ ಒಳಗಡೆ ನಾನು ಗರ್ಭವನ್ನ ಉಜ್ಜೀವನಗೊಳಿಸ್ತಾ ಇದ್ದೆ, ಅದನ್ನ ರಕ್ಷಣೆ ಮಾಡ್ತಾ ಇದ್ದೇನೆ. ಆದ್ದರಿಂದ ನೀನು ಎಷ್ಟಾದ್ರೂ ಪ್ರಯತ್ನ ಮಾಡು, ಆದ್ರೆ ಅದು ನಿಷ್ಫಲವಾಗಿಬಿಡತ್ತೆ. ಆದ್ರೆ ನಾನು ಆ ಮಗುವನ್ನು ರಕ್ಷಣೆ ಮಾಡ್ತೇನೆ, ನೀನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡು, ಯಾವ ಅಸ್ತ್ರವನ್ನಾದ್ರೂ ಪ್ರಯೋಗ ಮಾಡು ಅಂತ ಹೇಳಿ ಪರಮಾತ್ಮ ಒಳಗಡೆ ಉತ್ತರೆಯ ಗರ್ಭದಲ್ಲಿ ಒಂದು ಹೆಬ್ಬೆಟ್ಟಿನ ಗಾತ್ರದ ರೂಪವನ್ನ ತೆಗೆದುಕೊಂಡು ಆ ಗದೆಯನ್ನು ಹಿಡಿದು ರಕ್ಷಣೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಪರೀಕ್ಷಿತ ನೋಡ್ತಾ ಇದ್ದಾನೆ. ಅಥ ಕಶ್ಚಿತ್ ದಕ್ಯಮಾನಂ ಅಸ್ತ್ರ ತೇಜಸ ಪಶ್ಯಂತಂ ಅಂತ ಭಾಗವತ ಹೇಳುತ್ತೆ. ಇನ್ನು ಕೂಡ ಇನ್ನೇನು ಗರ್ಭದಿಂದ ಹೊರಗಡೆ ಬರ್ಬೇಕು, ಎಲ್ಲ ಕಣ್ಣು ಕಿವಿ ಎಲ್ಲ ಆಕಾರ ಸೃಷ್ಟಿ ಆಗ್ಬಿಟ್ಟಿದೆ. ಆ ಪುಟ್ಟ ಮಗು ಆ ಕತ್ತಲಲ್ಲಿ ಪ್ರಕಾಶಮಾನವಾದ ಆ ಪುರುಷ ಕಂಚಿತ್ ದಕ್ಯಮಾನ ಹೆಬ್ಬೆಟ್ಟಿನ ಗಾತ್ರದ ಒಂದು ಪುಟ್ಟ ರೂಪವನ್ನು ತೆಗೆದುಕೊಂಡು ಗದೆಯಿಂದ ರಕ್ಷಣೆ ಮಾಡುವ ಪರಮಾತ್ಮನನ್ನು ಪರೀಕ್ಷಿತ ನೋಡ್ತಾ ಇದ್ದ. ಆದರೆ ಆರಂಭದ ಭಾಗವತ ಪ್ರಥಮ ಸ್ಕಂದದಲ್ಲಿ ಗದಾಪಾಣಿ ಮದರ್ಶತ ಅಂತ ಅಲ್ಲಿದೆ. ಆದರೆ ದಶಮಸ್ಕಂದ ಭಾಗವತದಲ್ಲಿ ಆತ್ತಚಕ್ರ ಜಿಗೋಪ ಅಂತ ಪರೀಕ್ಷಿತ. ಹಾಗಾದ್ರೆ ಪರಮಾತ್ಮ ಗದೆ ಹಿಡಿದ ರಕ್ಷಣೆ ಮಾಡಿದ್ದು, ಚಕ್ರ ಹಿಡಿದವು. ಅದಕ್ಕೆ ಅನೇಕ ಅರ್ಥ ವ್ಯಾಖ್ಯಾನ ಮಾಡಿದ್ರು. ಇಲ್ಲ ರೀ, ಮೊದಲು ಗದೆ ಹಿಡಿದ, ಆಮೇಲೆ ಮತ್ತೆ ಚಕ್ರ ಹಿಡಿದ, ಇನ್ನು ಎರಡೆರಡು ಹಿಡಿದ. ಪರಮಾತ್ಮನ ಒಂದೊಂದು ಅಸ್ತ್ರಗಳು ಅಮೋಘವಾದ, ಒಂದು ಉಪಯೋಗ ಆಗಲಿಲ್ಲ ಅಂತ ಇನ್ನೊಂದು ಸ್ಟೆಪ್ನಿ ತರ ಪರಮಾತ್ಮನ ಅಸ್ತ್ರ. ಹಾಗಾದ್ರೆ ಹೇಗೆ ಗದೆ ಹಿಡಿದ ಅಂದ್ರೆ ಹಾಗಾದ್ರೆ ಚಕ್ರ ಹಿಡಿದ ಅಂತ ಹೇಗೆ, ಎರಡು ಹಿಡಿದ ಅಂದ್ರೆ ಹಾಗಾದ್ರೆ ಒಂದು ವ್ಯರ್ಥ ಆಯ್ತಲ್ಲ. ಯಾವ್ದು ಹಿಡಿದ ಸರಿಯಾಗಿ ಹೇಳಿ. ಅದಕ್ಕೆ ನಮ್ಮ ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಉತ್ತರ ಕೊಡ್ತಾರೆ. ಪರಮಾತ್ಮ ಗದೆಯನ್ನು ಹಿಡಿದೇ ರಕ್ಷಣೆ ಮಾಡಿದ, ಆದ್ರೆ ಪರೀಕ್ಷಿತನಿಗೆ ಚಕ್ರದಂತೆ ಕಂಡಿದೆ. ಆದ್ರಿಂದ ಗದಾಪಾಣಿ ಅನ್ನುವ ಭಾಗವತದ ಪ್ರಥಮ ಸ್ಕಂದವೇ ಅದನ್ನು ನಾವು ಹಿಡಿಯತಕ್ಕಂತಹದ್ದು. ಆದರೆ ಸಣ್ಣ ಮಗು ಅದಕ್ಕೆ ಗದೆನೋ ಚಕ್ರನೋ ಗೊತ್ತಾಗಿಲ್ಲ, ಗದೆಯನ್ನು ಗಿರಿಗಿರೇನೆ ತಿರುಗಿಸ್ತಾ ಇರುವಾಗ ಚಕ್ರ ಅನ್ಕೊಂಡ್ಬಿಟ್ಟಿದೆ. ಆದ್ರಿಂದ ಆಪ್ತಚಕ್ರ ಅಂತ ಪರೀಕ್ಷಿತ ಹೇಳಿದೆ. ಆದ್ರೆ ನಾವು ತಿಳಿಯಬೇಕಾದದ್ದು ಪರಮಾತ್ಮ ಗದೆಯನ್ನು ಹಿಡಿದಿದ್ದಾನೆ. ಕೌಮೋದಕೀಂ ಭಗವತಃ ದಯಿತಾಂ. ಗದೆ ಅಂದರೆ ಪರಮಾತ್ಮನಿಗೆ ಬಹಳ ಪ್ರಿಯವಾದಂತಹದ್ದು. ಎಲ್ಲ ಇದವು ಪ್ರಿಯವೇ,
ಅದರಲ್ಲೂ ಕೂಡ ಶಂಖ ಬಲಪ್ರಿಯ ಪರಮಾತ್ಮನ, ಯಾಕೆ ಲಕ್ಷ್ಮೀ ಸನ್ನಿಧಾನ ಇದೆ. ಅದೇ ತರ ಗದೆ ಅದು ಪರಮಾತ್ಮ ಹಿಡಿದು ರಕ್ಷಣೆ ಮಾಡಿದ್ದು ಅಂತ ಈ ತರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೀಗೆ ಭಾಗವತದ ಒಂದೊಂದು ಪರಸ್ಪರ ವಿರೋಧಗಳನ್ನ ಹೇಗೆ ಜ್ಞಾನಿಗಳು ಪರಿಹಾರ ಮಾಡಿದ್ದಾರೆ ಅದನ್ನ ತಿಳಿತಾ ಭಾಗವತಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಹೀಗೆ ಪರೀಕ್ಷಿತನನ್ನ ಅಲ್ಲಿ ರಕ್ಷಣೆ ಮಾಡಿ 9 ತಿಂಗಳ ಕಾಲ ಪರಮಾತ್ಮ ಇದ್ದ. ಅನಂತರದಲ್ಲಿ 9 ತಿಂಗಳಾದ್ಮೇಲೆ ಅಲ್ಲಿ ಅದೃಶ್ಯನಾಗ್ಬಿಟ್ಟ. ಆವಾಗ ಅಸ್ತ್ರಕ್ಕೆ ಪರಮಾತ್ಮ ಬಲ ಕೊಟ್ಟ. ನಿನ್ನ ಬ್ರಹ್ಮಾಸ್ತ್ರವನ್ನ ನಿನ್ನ ಕೆಲಸ ಮಾಡು ಅಂತ ಹೇಳಿದ. ಅದು ಮಗು ಹುಟ್ಟುವಾಗ ಮಗುವನ್ನು ಸ್ಪರ್ಶ ಮಾಡಿದೆ, ಮಗು ಸತ್ತು ಹೋಗ್ಬಿಟ್ಟು. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷಮಾತ್ಮನ ಗರ್ಭೆ ರಕ್ಷಿತಂ ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ನೋಡಿ, ಪರಮಾತ್ಮನಿಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಇದೆ. ಮೊದಲು ರಕ್ಷಣೆ ಮಾಡಿ ಬದುಕಿಸಿದ ಗರ್ಭದಲ್ಲಿ, ಹೊರಗಡೆ ಬರುವಾಗ ಬ್ರಹ್ಮಾಸ್ತ್ರ ತಾಗಿ ಸತ್ತು ಹೋಗುವಂತೆ ಮಾಡಿ, ಮತ್ತೆ ದ್ವಾರಕೆಯಿಂದ ಬಂದ ಅದನ್ನು ಬದುಕಿಸಿದ. ಇದೆಲ್ಲ ಯಾಕೆ ಹೀಗೆ ಅಂದರೆ, ನಾನೇ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಅಂತ ಯಾರಿಗೆ ಗೊತ್ತಾಗುತ್ತೆ? ಪರಮಾತ್ಮನ ಮಹಿಮೆ ನಮ್ಗೆಲ್ಲ ಗೊತ್ತಾಗಬೇಕಲ್ಲ. ಎಲ್ಲೋ ಅವನೇನೋ ಮಾಡಿಬಿಟ್ರೆ ನಮ್ಗೇನು ಗೊತ್ತಾಗಬೇಕು? ಅದೇ ಹುಟ್ಟಿದ ಬಿಡಿ ಯಾರ್ದೇನು ಪ್ರಯೋಜನ ಇಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ, ಅಲ್ಲಿ ಬದುಕಿಸಿದ, ಹೊರಗಡೆ ಸಾಯಿಸಿದ, ಮತ್ತೆ ತೊಡೆ ಮೇಲೆ ಹಾಕೊಂಡು ಬದುಕಿಸಿದ. ಇದರಿಂದ ಇಡೀ ಜಗತ್ತಿಗೂ ಕೂಡ ಇದೇ ತರದ ಎಲ್ಲ ಸೃಷ್ಟಿಯಾದಿಗಳನ್ನ ನಾನು ಮಾಡುವವನು ಅನ್ನೋದನ್ನ ಜಗತ್ತಿಗೆ ತೋರಿಸ್ತಾ ಇದ್ದೆ. ಅಷ್ಟು ಮಾತ್ರವಲ್ಲ, ಪ್ರತಿಯೊಂದು ಮಗು, ಅದು ಪ್ರಾಣಿಯ ಮಗು ಆಗಿರ್ಬೋದು, ಮನುಷ್ಯನ ಮಗು ಆಗಿರ್ಬೋದು, ಅದೆಲ್ಲವನ್ನು ಕೂಡ ಗರ್ಭದ ಕತ್ತಲೆಯ ಕೂಪದಲ್ಲಿ ರಕ್ಷಣೆ ಮಾಡುವ ಏಕೈಕ ವ್ಯಕ್ತಿ ಎಂದರೆ ಅದು ನಾನೊಬ್ಬನೇ. ಅದನ್ನು ಪರಮಾತ್ಮ ಹೇಳ್ತಾ ಇದ್ದ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಆದ್ರಿಂದ ನಾವು ಗರ್ಭದಿಂದಲೇ ಪರಮಾತ್ಮನ ಅನುಗ್ರಹ, ರಕ್ಷಣೆ, ಉಪಕಾರವನ್ನು ಪಡೆದುಕೊಂಡು ಬಂದವರು ಅಂತ ಚಿಂತನೆ ಮಾಡ್ಬೇಕು. ಅದು ಬಿಟ್ಟು ಹುಟ್ಟಿದ ಮೇಲೆ ದೇವರು ನಮಗೆ ಜ್ಞಾನ ಕೊಟ್ಟ, ದುಡ್ಡು ಕೊಟ್ಟ, ಅದು ಅಲ್ಲ. ಅಲ್ಲಿಂದಲೇ ನಮಗೆ ಪರಮಾತ್ಮನ ಅನುಗ್ರಹ ಇದೆ ಎಂಬುದನ್ನ ಪರೀಕ್ಷಿತನ ಒಂದು ಮೂಲಕವಾಗಿ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಹೀಗೆ ಪರೀಕ್ಷಿತ್ ರಾಜ ಕೊನೆಗೂ ಸುರಕ್ಷಿತವಾಗಿ ಹುಟ್ಟಿದ. ಅವನ ಬಗ್ಗೆ ಧರ್ಮರಾಜಾದಿಗಳೆಲ್ಲ ನೋಡಿ ಈಗ ಎಲ್ಲ ಏನಿದೆ ಇವನು ಭವಿಷ್ಯ ಅಂತ ಕೇಳಿದಾಗ ಅವರೆಲ್ಲ ಹೇಳಿದರು, ಭಾರಿ ಇವನು ಮುಂದೆ ಎಲ್ಲ ಕಲಿಯ ನಿಗ್ರಹ ಮಾಡ್ತಾನೆ, ಅಖಂಡ ಭೂಮಂಡಲವನ್ನು ಆಳ್ತಾನೆ, ಕೊನೆಗೆ ಸರ್ಪ ಕಚ್ಚಿ ಮೃತನಾಗ್ತಾನೆ. ಅವನಿಗೆ ತಕ್ಷಕಾದ ಆತ್ಮನೋ ಮೃತ್ಯುಂ. ಮುಂದೆ ಆ ತಕ್ಷಕನಿಂದ ಆಕ್ರಮಣಕ್ಕೆ ಒಳಗಾಗಿ ಒಂದು ದುರ್ಮರಣವನ್ನು ಇವನು ಪಡಿತಾನೆ ಅನ್ನತಕ್ಕಂಥದ್ದನ್ನು ಹೇಳಿಬಿಡ್ತಾರೆ. ಅದಾದ ನಂತರ ಅವಾಗ ಧರ್ಮರಾಜನಿಗೆ ಅಯ್ಯೋ ನನ್ನ ಮೊಮ್ಮಗನಿಗೆ ಹಿಂಗಾಗತ್ತಾ ಅಂತ ಸ್ವಲ್ಪ ಕೊನೆಗೆ ಭಗವತ್ ಸಂಕಲ್ಪ ಸುಮ್ಮನೆ ಬಿಡ್ತಾನೆ. ಇದಾದ ನಂತರದಲ್ಲಿ ನೋಡಿ, ಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾರ್ಯವನ್ನ ಪರಿಸಮಾಪ್ತಿ ಮಾಡುವ ಮುಂಚೆ ಆವಾಗ ಅರ್ಜುನನಿಗೆ ಒಂದು ಮಾತನ್ನು ಹೇಳ್ತಾನೆ, ನಾನು 1 ವಾರದಲ್ಲಿ ಪರಂಧಾಮಕ್ಕೆ ಹೊರಟೋಗ್ತೇನೆ. ನಾನು ಹೊರಟ ಮೇಲೆ ಈ ದ್ವಾರಕೆಯನ್ನ ವರುಣದೇವರು ಮುಳುಗಿಸ್ಬಿಡ್ತಾರೆ. ಆದ್ರೆ ಅಷ್ಟರ ಒಳಗಾಗಿ ಅಲ್ಲಿರುವ ನನ್ನ 16,108 ಮಡದಿಯರು, ಬೇರೆ ಬೇರೆ ಯಾದವ ಸ್ತ್ರೀಯರು, ಸಣ್ಣ ಮಕ್ಕಳು, ವೃದ್ಧರು, ಅವ್ರನ್ನೆಲ್ಲ ಹಸ್ತಿನಾವತಿಗೆ ಕರ್ಕೊಂಬ. ಯಾಕೆ ಅಂದ್ರೆ ಅವರಿಗೆ ನೆಲೆ ಇಲ್ಲ ಅಂತ ಆಗ್ಬಿಡತ್ತೆ. ಆವಾಗ ಅದೇ ರೀತಿಯಾಗಿ ಕೃಷ್ಣ ಪರಂಧಾಮಕ್ಕೆ ಹೊರಟ ಮೇಲೆ ಅರ್ಜುನ ಹೋಗ್ತಾನೆ. ಆವಾಗ ರಥವನ್ನ ತೆಗೆದುಕೊಂಡು ಹೋಗಿ ಆವಾಗ ಎಲ್ಲರನ್ನು ಕೂಡ ಕರ್ಕೊಂಡು ಬರುವಾಗ ಮಧ್ಯದಲ್ಲಿ ಕೆಲವು ಮ್ಲೇಂಚರು, ಕೆಲವರೆಲ್ಲ ಆಕ್ರಮಣ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಭಾರಿ ಗಾಂಡೀವ, ಧನುಸ್ಸು, ರಥ ಎಲ್ಲ ಕುದುರೆ ಇದ್ದರೂ ಕೂಡ ಸೋತು ಹೋಗ್ಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಕೃಷ್ಣ ಅವನಿಗೆ ಸಾರಥಿಯಾಗಿದ್ದ, ಇವತ್ತು ಕೃಷ್ಣನ ಸಾರಥ್ಯ ಇದೆ. ಆದ್ದರಿಂದಾಗಿ ಸೋತು ಹೋದೆ ಅಂತ ಅಣ್ಣ ಧರ್ಮರಾಜನ ಹತ್ರ ಬಂದು ದುಃಖದಿಂದ ಹೇಳ್ತಾ ಇದ್ದಾನೆ, ಅರ್ಜುನ ಅಣ್ಣ, ಇನ್ನು ನಾವು ಭೂಮಿ ಮೇಲೆ ಇರಬಾರ್ದು. ಕೃಷ್ಣ ಇರುವವರೆಗೆ ಮಾತ್ರ ಈ ಭೂಮಂಡಲದಲ್ಲಿ ದುಷ್ಟ ಶಿಕ್ಷಣೆ, ಆಮೇಲೆ ಶಿಷ್ಟರ ಪರಿಪಾಲನೆ ನಮ್ಮ ಕರ್ತವ್ಯ. ಆದರೆ ಇವತ್ತು ನಮ್ಮ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ತದ್ವೈ ಧನುಸ್ತ ಇಷವಃ ಸರಥೋ ಹಯಾಸ್ತೆ ಸೋಹಂ ರಥಿ ನೃಪತಯ ಯತ ಆಮನಂತಿ ಸರ್ವಂ ಕ್ಷಣೇನ ತದಭೂತ್ ಅಸದ್ ಈಶರಿಕ್ತಂ. ನೋಡಿ, ಪರಮಾತ್ಮ ಇಲ್ಲದ ಬದುಕು ನಮ್ಮದಾಗೋದು. ಅವತ್ತು ಕೃಷ್ಣ ನನ್ನ ಮುಂದೆ ಕೂತ್ಕೊಂಡಿದ್ದ, ಅದಕ್ಕೆ ಭಾರಿ ಜಯ ನಂಗೆ ಬರ್ತಾ ಇತ್ತು. ಇವತ್ತು ಕೃಷ್ಣ ಇಲ್ಲ, ಸೋಲಿನ ಮೇಲೆ ಸೋಲು. ಆದ್ರೆ ಅದೇ ಅರ್ಜುನ ಇದ್ದಾನೆ, ಅದೇ ಗಾಂಡೀವ ಧನುಸ್ಸು ಹಿಡಿದುಕೊಂಡಿದ್ದಾನೆ. ಎಲ್ಲ ಬಿಲ್ಲುಗಾರರಲ್ಲಿ ಅಗ್ರಗಣ್ಯನಾದ ನನಗೆ ಈ ಸೋಲಾಯ್ತು. ಯಾಕೆ ಅಂದ್ರೆ ಅಸದ್ ಈಶರಿಕ್ತಂ, ಕೃಷ್ಣ ಇಲ್ಲ. ಇವತ್ತು ಕೃಷ್ಣನಿಲ್ಲದ ಬದುಕು ಹೇಗೆ ಅತ್ಯಂತ ಎಲ್ಲ ಅಪಜಯಕ್ಕೆ ಒಳಗಾಗತ್ತೆ ಅಂತ ಅರ್ಜುನ ತನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಭಸ್ಮನ್ಹುತಂ ಕುಹಕರಾಧಂ ಇವ ಉಕ್ತಮೂಷೆ. ಮರುಭೂಮಿಯಲ್ಲಿ ಬೀಜ ಬಿತ್ತಿದಂತೆ, ಆಮೇಲೆ ಹೊಳೆಯಲ್ಲಿ ಹುಣಸೆ ಹೋಮ ಮಾಡಿದಂತೆ. ಆದ್ರಿಂದ ಇರಬಾರ್ದು, ಹೊಟ್ಟೋಗೋಣ. ಈ ರೀತಿಯಾಗಿ ಹೇಳಿದಾಗ ಆ ಸಂದರ್ಭದಲ್ಲಿ ಆವಾಗ ಅವರೆಲ್ಲ ಪರಂಧಾಮಕ್ಕೆ ಹೊರಡೋದಕ್ಕೆ ಸನ್ನದ್ಧರಾಗ್ಬಿಡ್ತಾರೆ. ಆ ಸಮಯದಲ್ಲಿ ಪರೀಕ್ಷಿತನನ್ನ ರಾಜನನ್ನಾಗಿ ಪಟ್ಟದಲ್ಲಿ ಅವನನ್ನು ಕೂಡಿಸಿ ಇವರೆಲ್ಲ ಪರಂಧಾಮ ಯಾತ್ರೆ, ಮಹಾಯಾತ್ರೆಯನ್ನ ಅಲ್ಲಿ ಹಿಮಾಲಯ ಪರ್ವತದ ಮೂಲಕ ಮಾಡಿಬಿಡ್ತಾ ಇದ್ದಾರೆ. ಯಾವಾಗ ಕೃಷ್ಣ ಪರಮಾತ್ಮ ಅವನು ಕೂಡ ಪರಂಧಾಮಕ್ಕೆ ಹೊರಟ,
ಪಾಂಡವರು ಹೊರಟೋಗ್ಬಿಟ್ರು, ಆವಾಗ ಕಲಿಗೆ ಭಾರಿ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಕಲಿ ಅವನು ಪ್ರವೇಶ ಮಾಡಬೇಕು ಅಂತ ಹೊರಟ್ರೆ ರಾಜ್ಯದಲ್ಲೆಲ್ಲ ಅವನದ್ದೇ ಯುಗ, ಕೃಷ್ಣ ಅವನಿರೋ ತನ ಭಯ. ಯಾವಾಗ ಕೃಷ್ಣನು ಹೊರಟೋದ, ಭೀಮಸೇನ ದೇವರು ಕೂಡ ಕಲಿಯ ನಿಗ್ರಹ ಮಾಡೋರು ಹೊರಟೋದ್ರು, ಆವಾಗ ಎಲ್ಲ ಕಡೆ ರಾಜ್ಯದಲ್ಲಿ ಕಲಿ ಪ್ರವೇಶ ಮಾಡಿ ಶುರು ಮಾಡಿ. ಕಲಿಯ ಪ್ರವೇಶ ಅಂದ್ರೆ ಅಧರ್ಮ, ಅನ್ಯಾಯ, ಅನಾಚಾರ ಇವೆಲ್ಲ ನಡೆಯುವಂತ, ಅದೆಲ್ಲ ಅವನು ಬಂದರೆ ನಡೆದು ಬಿಡ್ತಾ ಇರುತ್ತೆ. ಆದ್ದರಿಂದ ಕಲಿ ಪ್ರವೇಶ ಮಾಡಿದ ಅಂತ ಈ ಸುದ್ದಿ ಎಲ್ಲ ಗೊತ್ತಾಯಿತು ಪ್ರಜೆಗಳಿಗೆ. ಅವ್ರು ಯಾರೋ ಒಬ್ಬ ಬಂದು ಪರೀಕ್ಷಿತರಾಜನಿಗೆ ಹೇಳಿದ್ರು, ಸ್ವಾಮಿ ನಿಮ್ಮ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗ್ಬಿಟ್ಟಿದೆ, ಇಷ್ಟು ದಿವಸ ಅವನು ಇದ್ದಿಲ್ಲ, ಎಲ್ಲ ಚೆನ್ನಾಗಿದ್ವಿ, ಈಗ ಒಬ್ಬರು ಜಗಳ ಶುರುವಾಗುತ್ತೆ, ಒಬ್ರಿಗೊಬ್ರು ಹೊಡೆಯೋದು ಬಡಿಯೋದು, ಅನಾಚಾರ ಇವೆಲ್ಲ ಶುರುವಾಗ್ಬಿಟ್ಟಿದೆ, ಅದನ್ನು ಕಲಿ ನಿಗ್ರಹ ಮಾಡಿ. ತಕ್ಷಣದಲ್ಲಿ ಪರೀಕ್ಷಿತ ರಾಜ ಆ ಸಿಂಹಾಸನದಿಂದ ಎದ್ದು ಆ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡ, ಕಲಿಯನ್ನು ನಿಗ್ರಹ ಮಾಡಿ ಅವನನ್ನು ಹೊಡೆದು ಹಾಕ್ಬಿಡ್ತೇನೆ ಅಂತ ಹೊರಟ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದ. ಅದರಲ್ಲಿ ಆ ಬೇರೆ ಬೇರೆ ವರ್ಷಗಳನ್ನೆಲ್ಲ ಸಂಚಾರ ಮಾಡಿದಾಗ ಅಲ್ಲೆಲ್ಲ ಅವರು ಕೃಷ್ಣನ ಮಹಿಮೆ ಹೇಳ್ತಾ ಇದ್ರು, ಕೊಂಡಾಡ್ತಾ ಇದ್ರು. ಅಯ್ಯೋ ಎಲ್ಲ ಕಡೆ ಒಳ್ಳೆ ಜ್ಞಾನ ಭಕ್ತಿ ಇದೆ ಅಲ್ಲ. ವಾಪಸ್ ಬರ್ತಾ ಇರುವಾಗ ಅಲ್ಲಿ ಒಂದು ದೃಶ್ಯವನ್ನು ಕಂಡು. ಆ ದೃಶ್ಯ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಹಸು 3 ಕಾಲನ್ನು ತುಂಡು ಮಾಡಿಕೊಂಡು ಒದ್ದಾಡ್ತಾ ನಿಂತ್ಕೊಂಡಿದೆ, ಇನ್ನೊಂದು ಎತ್ತು ಅದರ ಎದುರುಗಡೆ ವೃಷಭ ನಿಂತ್ಕೊಂಡಿದೆ. ಆ ಹಸುವಿಗೆ ಕರು ಸತ್ತೋಗ್ಬಿಟ್ಟಿದೆ, ಇಲ್ಲ ಅಲ್ಲಿ ಒಬ್ಬ ಶೂದ್ರ ಕೈಯಲ್ಲಿ ಚಾಟಿಯನ್ನು ಇಟ್ಕೊಂಡು ಅದಕ್ಕೆ ಮತ್ತೆ ಮತ್ತೆ ಹೊಡಿತಾ ಇದ್ದ. ಅದು ಪಾಪ ಶಗಣಿ ಮೂತ್ರ ವಿಸರ್ಜನೆ ಮಾಡ್ತಾ ದುಃಖ ಪಡ್ತಾ ಇದೆ. ಈ ದೃಶ್ಯವನ್ನ ನೋಡ್ತಾ ಇದ್ದಾನೆ ಪರೀಕ್ಷಿತ. ಆವಾಗ ಅವನಿಗೆ ಗೊತ್ತಾಯ್ತು, ಕಲಿ ಇಲ್ಲ ಅನ್ಕೊಂಡು ನಾನು ಎಲ್ಲ ಕಡೆ ಭಾರತ, ಇಚ್ಚುದಂಡ ಅಲ್ಲೆಲ್ಲ ಹೋಗಿ ಬಂದೆ, ಅಲ್ಲೆಲ್ಲ ಕೃಷ್ಣನ ಮಹಿಮೆಯನ್ನು ನಡೀತಾ ಇದೆ, ಆದ್ರೆ ಇಲ್ಲೇ ನನ್ನ ರಾಜ್ಯದಲ್ಲಿ ಕಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲೂ ಇಲಿ ಇಲ್ಲ ಅಂತ ಮನೆಯಲ್ಲಿ ಹುಡುಕಿ ಕೊನೆಗೆ ಅಕ್ಕಿಲ ಚೀರ್ಚಲೆ ತೆಗೆದ್ರೆ ಅದು ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತಂತೆ. ಆ ತರ ಆಯ್ತು. ಆದ್ರಿಂದ ನನ್ನ ಎದುರುಗಡೆ ಈ ಶೂದ್ರ ಇವನು ಯಾರು ಅಲ್ಲ, ಇವನು ಕಲಿನೇ, ಇವನ ನಿಗ್ರಹ ಮಾಡಬೇಕು ಅಂತ ತಕ್ಷಣದಲ್ಲಿ ಬಿಲ್ಲಿಗೆ ಹೆದೆ ಏರಿಸಿ ಬಾಣವನ್ನು ಹೂಡಿ ಅವನು ಹೊಡೆದೇ ಬಿಡಬೇಕು ಅಂತ ಹೋದ್ರೆ, ಕಲಿ ಓಡೋಡಿ ಬಂದು ಅವನು ಕಪ್ಪು ಬಟ್ಟೆ ಹಾಕೊಂಡು ನಾಯಿಗಳನ್ನು ಹಿಡ್ಕೊಂಡಿದ್ದ, ಅವನು ಬಂದು ಪರೀಕ್ಷಿತನ ಕಾಲು ಹಿಡ್ಕೊಂಡ್ಬಿಟ್ಟೆ. ತಕ್ಷಣ ಪರೀಕ್ಷಿತ ಹೇಳ್ತಾ ಇದ್ದಾನೆ, ನತೇ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೇಹೇನೋ ಭಯಮಸ್ತಿ ಕಿಂಚಿತ್. ನಾವೆಲ್ಲ ಯಾರು ಗೊತ್ತಾ, ಯಾರು ಭಯದಿಂದ ಶರಣಾಗತರಾಗ್ತಾ ಇದ್ದಾರೆ ಅಂತಹ ಶರಣಾಗತರಿಗೆ ರಕ್ಷಣೆಯನ್ನು ಕೊಡುವ ಪಾಂಡವರ ವಂಶದ ಕುಡಿ ನಾವೆಲ್ಲ. ಆದ್ರಿಂದ ಹೆದರ್ಕೊಂಡ್ಬಿಟ್ಟು ಶರಣಾಗತರಾದ್ರೆ ಅವರನ್ನು ಕೊಲ್ಲಲ್ಲ, ಕೈಕಾಲು ತುಂಡು ಮಾಡಲ್ಲ, ಅವರಿಗೆ ಅಭಯ ಕೊಟ್ಬಿಡ್ತೇವೆ ನಾವು ಅಂತ ಹೇಳಿ ಅಭಯ ಕೊಟ್ಬಿಡ್ತಾ ಇದ್ದೇನೆ, ಹೋಗು ಇಲ್ಲಿಂದ, ಆದರೆ ನೀನು ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಇರಬೇಡ ಅಂತ ಹೇಳ್ತೇವೆ. ಆ ಸಮಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ಇದು ನನ್ನದೇ ಯುಗ, ನಾನು ಇಲ್ಲಿ ಇರಬಾರ್ದು ಅಂದ್ರೆ ಹೇಗೆ? ಬೇಕಾದ್ರೆ ನಿಮ್ಮ ರಾಜ್ಯದಲ್ಲಿ ಇರೋದಿಲ್ಲ, ನನಗೆ ಇರೋದಕ್ಕೆ ಬೇರೆ ರಾಜ್ಯದಲ್ಲಿ ಇರೋದಕ್ಕಾದ್ರೂ ಜಾಗಗಳು ಕೊಡಿ ಅಂತ ಹೇಳಿ. ಆವಾಗ ಅವನು ಕೇಳ್ತಾ ಇದ್ದಾನೆ, ಆ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇದ್ದಾನೆ ಪರೀಕ್ಷಿತ ರಾಜ. ಅಭ್ಯರ್ಥಿತ ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ. 4 ನೆಲೆಗಳನ್ನ ಕಲಿಗೆ ನೆಲೆಯಾಗಿ ಕೊಡ್ತಾ ಇದ್ದಾನೆ ಪರೀಕ್ಷಿತ ರಾಜ. ಯಾವುದು ಅಂದ್ರೆ ದ್ಯೂತಂ ಪಾನಂ ಸ್ತ್ರೀಯ ಸೂನಾ ಯತ್ರ ಅಧರ್ಮಶ್ಚತುರ್ವಿಧ. ಎಲ್ಲಿ ಪಗಡೆ ಆಟ ನಡೀತಾ ಇರತ್ತೆ ಅಲ್ಲಿ ಕಲಿಯ ನೆಲೆ ಅಂತೆ. ಇವತ್ತೆಲ್ಲ ಪಗಡೆ ಓಲ್ಡ್ ಸ್ಟೈಲ್ ಆಗ್ಬಿಟ್ಟಿದೆ, ಅದು ಕುದುರೆ ರೇಸು, ಇಸ್ಪೇಟ್ ಆಡೋದು ಅವೆಲ್ಲವೂ ಕೂಡ ಆ ಕಲಿಯ ನೆಲೆಗಳೇ. ಮೊದಲನೆಯದ್ದು ಈ ತರಹದ್ದು ದ್ಯೂತ. ಅನಂತರದಲ್ಲಿ ಪಾನ ಅಂದ್ರೆ ಮದ್ಯಪಾನ. ಹಾಲ್ಗೀಲು ಪಾನ ಅದೇನು ದೋಷ ಅಲ್ಲ, ದೇವರಿಗೆ ನೈವೇದ್ಯ ಮಾಡಿ ಹಾಲು ಕುಡಿದ್ರೆ ಪುಣ್ಯನೇ ಬರುತ್ತೆ. ಮದ್ಯಪಾನ ಮಾಡಿದರೆ ದೋಷ ಆಗತ್ತೆ. ಯಾಕೆಂದ್ರೆ ಮೊದಲು ಮದ್ಯ ಸ್ವಲ್ಪ ಅವನು ಕುಡಿತಾನೆ, ಕೊನೆಗೆ ಮದ್ಯವೇ ಇವನನ್ನು ಕುಡಿಯಕ್ಕೆ ಶುರು ಮಾಡಿಬಿಡ್ತಾನೆ ಪಾನ. ಆದ್ರಿಂದ ಎಲ್ಲೆಲ್ಲಿ ಮದ್ಯಪಾನದ ಅಂಗಡಿಗಳಿದೆ ಅಲ್ಲಿ ಕಲಿಯ ನೆಲೆ ನಿಂತಿದ್ದಾನೆ. ದುಷ್ಟ ಸ್ತ್ರೀಯರು, ವೇಶ್ಯಾವಾಟಿಕೆಗಳು ಕಲಿಯ ನೆಲೆ ಆಗಿದೆ. ಕೊನೆಗೆ ಸೂನಾ, ಇಲ್ಲಿ ಗೋಹತ್ಯೆ ನಡೀತಾ ಇದೆ, ಗೋಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವು 4 ಕಲಿಯ ನೆಲೆಗಳು. ಆದ್ದರಿಂದ ಅಲ್ಲಿ ನೀನಿರು ಅಂತ ಅಲ್ಲಿ ಪರೀಕ್ಷಿತರಾಜ ಹೇಳಿದ್ರು. ನೋಡಿ, ಈ ದ್ಯೂತ ಆಡಿದ್ರೆ ಏನಾಗತ್ತೆ, ಅಲ್ಲಿ ಏನು ಯಾವ ದೋಷ ಬರುತ್ತೆ ಅಂದರೆ ಅದಕ್ಕೆ ಭಾಗವತ ಹೇಳುತ್ತೆ, ಪಗಡೆ ಆಟದಲ್ಲಿ ದುರಾಚಾರ ಉಂಟಾಗತ್ತೆ, ಮದ್ಯಪಾನದಿಂದ ಅತ್ಯಾಚಾರ ಮಾಡ್ತಾನೆ ಮನುಷ್ಯ, ಆಮೇಲೆ ಸ್ತ್ರೀಯರಿಂದ ದುಷ್ಟ ದುರಾಚಾರಗಳೆಲ್ಲ ಬರುತ್ತೆ, ಆಮೇಲೆ ಸೂನ ಅಂದರೆ ಮಾಂಸದ ಅಂಗಡಿಯಲ್ಲಿ ಭ್ರಷ್ಟಾಚಾರ ಶುರುವಾಗುತ್ತೆ. ಅಂದ್ರೆ ಕಲಿ ಈ 4ಗಳಲ್ಲಿ ಇದ್ದು ಅವನು ಜಗತ್ತಿನಲ್ಲಿ ಹೇಗೆ ಅಧರ್ಮಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂದ್ರೆ, ಅಲ್ಲಿ ಮದ್ಯ ದ್ಯೂತಾಡುವಾಗ ದುರಾಚಾರ, ಅಲ್ಲಿ ಮೋಸ ಮಾಡಿಬಿಡು. ನೋಡಿ, ಪಗಡೆ ಆಡ್ಬೇಕಾದ್ರೆ ಅಲ್ಲಿ ಯಾರಿಗೆ ಅಂತ ಹೇಳಿದ್ರೆ ಬಲರಾಮನಿಗೆ ನೀನು ಸೋತೆ ಅಂತ ಸುಳ್ಳು ಹೇಳಿ ದುರಾಚಾರದಿಂದ ಆ ಪಗಡೆ ಆಟದಲ್ಲಿ ಅವನು ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ ಆ ಕಳಿಂಗ ರಾಜ. ಕೊನೆಗೆ ಅವನಿಗೆ ಕಪಾಳಕ್ಕೆ ಹೊಡೆದ ಹಲ್ಲು ಮುರಿದು ಸಾಯಿಸೇ ಬಿಟ್ಟ ಬಲರಾಮ. ಅಂದ್ರೆ ಪಗಡೆ ಆಡುವಾಗ ಮೋಸ ಮಾಡು, ಅದು ದುರಾಚಾರ. ಆಮೇಲೆ ಪಾನದಿಂದ ಅತ್ಯಾಚಾರ, ಮನುಷ್ಯ ಮದ್ಯಪಾನ ಮಾಡಿದ ಅಂದ್ರೆ ಹೋಗಿ ಆ ಸ್ತ್ರೀಯನ್ನು ಅತ್ಯಾಚಾರ ಮಾಡಿಬಿಡ್ತಾನೆ. ಆಮೇಲೆ ಹಿಂಸಾಚಾರ, ಸ್ತ್ರೀಗೋಸ್ಕರ ಹಿಂಸಾಚಾರ. ಅವಳನ್ನು ಇವನು ಇಷ್ಟಪಟ್ಟಿದಾನ, ಅವನನ್ನು ಕೊಂದು ನಾನು ಪಡಿಬೇಕು. ಇದು ಆ ರೀತಿಯಾದ ಕಲಿಯ ಒಂದು ಪ್ರಭಾವ. ಇನ್ನು ಕೊನೆಗೆ ಸೂನ ಅಂದ್ರೆ ಮಾಂಸಕ್ಕೋಸ್ಕರ ಭ್ರಷ್ಟಾಚಾರ ಮಾಡುತ್ತೆ. ಆ ಮಾಂಸ ಬೇಕಾ, ಇನ್ನೊಬ್ರು ದುಡ್ಡು ಕದ್ದು ಬಿಟ್ಟು ತಗೊಂಡೋಗಿ ಮಾಂಸ ತಿನ್ನೋದು. ಅಂದ್ರೆ ಈ ಎಲ್ಲ ದುರ್ವರ್ತನೆಗಳು ಕಲಿಯಿಂದ ಬರುತ್ತೆ. ಈ 4 ಕಲಿಯ ನೆಲೆಗಳು ಅಂತ ಪರೀಕ್ಷಿತ ರಾಜ ಕೊಟ್ಟು.
ಆದರೆ ಪರೀಕ್ಷಿತನ ರಾಜ್ಯದಲ್ಲಿ 4 ಇಲ್ಲ. ಯಾಕೆ ಅಂದ್ರೆ ಅವನು ಹಿಂದೆ ಧರ್ಮರಾಜ ಪಗಡೆ ಆಡ್ತಾ ಸೋತಿದ್ದನ್ನು ನೆನೆಸ್ಕೊಂಡು ಯಾರು ಪಗಡೆನ ಆಡಬಾರ್ದು ಅಂತ ಹೇಳ್ಬಿಟ್ಟು, ಆದ್ರೆ ಪರೀಕ್ಷಿತ ರಾಜನ ರಾಜ್ಯದಲ್ಲಿ ಪಗಡೆ ಆಟವೇ ಇಲ್ಲ, ಕುದುರೆ ರೇಸ್ ಅಂತ ಕೇಳಲೇಬೇಕಾಗಿಲ್ಲ, ಮದ್ಯಪಾನ ನಡೀತಾ ಇದ್ದಿಲ್ಲ, ಹಿಂಸಾಚಾರಕ್ಕೆ ಕಾರಣವಾದ ದುಷ್ಟ ಸ್ತ್ರೀಯರೇ ಇದ್ದಿಲ್ಲ ಅವಾಗೆಲ್ಲ, ಎಲ್ಲ ಸಾಧ್ವಿ ಶಿರೋಮಣಿಗಳವರು. ಆ ನಂತರದಲ್ಲಿ ಮಾಂಸ ಭಕ್ಷಣೆಯೇ ಇಲ್ಲ, ಮಾಂಸ ತಿಂದರೆ ಅವರಿಗೆ ಶಿಕ್ಷೆ ಅಂತ ಹೆದರಿಸ್ಬಿಟ್ಟಿದೆ. ಹಾಗಾಗಿ ಕೊನೆಗೆ ಅವನು ಕೇಳಿದ, ಪುನಶ್ಚ ಯಾಚಮಾನಾಯ ಜಾತರೂಪಮದಾತ್ ಪ್ರಭು. ಕಲಿ ನೋಡಿದ, ನನಗೆ 4 ಕೊಟ್ಟಿದ್ದೀರಾ, ಪ್ಲಸ್ ಇನ್ನೊಂದು ಕೊಡಿ. ಅದು ಯಾವುದು? ಚಿನ್ನವನ್ನ, ಬಂಗಾರವನ್ನ ಕೊಟ್ಬಿಟ್ಟು. ಯಾವಾಗ ಚಿನ್ನವನ್ನ ಕೊಟ್ಟ, ಆ ಚಿನ್ನದ ಕಿರೀಟದಲ್ಲೇ ಅವನು ಸೇರ್ಕೊಂಡು ಆ ಪರೀಕ್ಷಿತನಿಗೆ ಆ ಕೆಟ್ಟ ಬುದ್ಧಿಯನ್ನ ಕೊಟ್ಟು ಅವನು ನಿಗ್ರಹ ಮಾಡಿಬಿಟ್ಟಂತೆ. ಆಚಾರ್ಯರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನೋಡಿ, 5 ನಾವು ಯಾವತ್ತೂ ಸೇವಿಸಬಾರ್ದು, ದ್ಯೂತಾದಿಗಳನ್ನ 5 ನಾವು ಸೇರಿಸಬಾರ್ದು. ಯಾಕೆ ಅಂದ್ರೆ ಬುಭೂಷು ಪುರುಷ ಕಚ, ಒಂದು ಆಧ್ಯಾತ್ಮಿಕ ಔನ್ನತ್ಯವನ್ನ ಪಡೀತಕ್ಕಂತಹ ವ್ಯಕ್ತಿ ಯಾವುದೋ ಆಟಗಳ ಮೋಹಕ್ಕೆ ಒಳಗಾಗೋದು, ದ್ಯೂತ ಆಡೋದು, ಮದ್ಯಪಾನ, ದುಷ್ಟ ಸ್ತ್ರೀಯರ ಸಂಪರ್ಕ, ಆಮೇಲೆ ಹಿಂಸಾಚಾರ ಇವೆಲ್ಲ ಮಾಡಬಾರ್ದು, ಚಿನ್ನದ ಮೇಲೆ ಮೋಹ ಪಡಿಬಾರ್ದು ಅಂತ ಹೇಳಿ, ಆದರೂ ಕೂಡ ತನ್ನ ಪತ್ನಿಯನ್ನ, ಸ್ತ್ರೀಯಾಗಿದ್ದರೂ ಕೂಡ ಸಂತಾನಾಭಿವೃದ್ಧಿಗೋಸ್ಕರ ಪತ್ನಿಯನ್ನು ಸ್ವೀಕಾರ ಮಾಡೋದು, ಸ್ತ್ರೀಯಾಗಿದ್ದರೂ ಕೂಡ ತಾಯಿಯನ್ನು ಪೋಷಣೆ ಮಾಡೋದು, ಇದನ್ನ ಅವಶ್ಯವಾಗಿ ಮಾಡಬೇಕು. ದುಷ್ಟ ಸ್ತ್ರೀಯರ ಸಂಪರ್ಕ ಮಾಡಬಾರ್ದಷ್ಟೆ. ಆ ನಂತರದಲ್ಲಿ ಚಿನ್ನವನ್ನ ನಾವು ಬಂಗಾರದ ಯಾವುದು ಅಂದರೆ ಆ ಒಂದು ಪವಿತ್ರ ಉಂಗುರವನ್ನ ನಾವು ಧಾರಣೆ ಮಾಡಬೇಕು ಪುರುಷರು. ಯಾಕಂದ್ರೆ ಬ್ರಹ್ಮಯಜ್ಞಕ್ಕೆ ಅದು ಬೇಕು. ಪ್ರತಿ ದಿವಸ ದರ್ಬೆದ ಇಟ್ಕೊಳಿಕ್ಕಾಗಲ್ಲ, ದರ್ಬೆ ಪವಿತ್ರ ಹಂಗೆ ಹಾಕಿಡಬಾರ್ದು, ಅವತ್ತು ಮಾಡ್ಕೋಬೇಕು, ನಮ್ಮ ಟೈಮ್ ಇರಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಬಂಗಾರದ ಪವಿತ್ರ ಕೈಯಲ್ಲಿ ಹಾಕೊಂಡ್ರೆ ಅದು 100 ಪಟ್ಟು 1000 ಪಟ್ಟು ದರ್ಬೆ ಉಂಗುರಕ್ಕಿಂತ ಶ್ರೇಷ್ಠ. ಅದನ್ನ ಹಾಕೊಂಡು ನಾವು ಬ್ರಹ್ಮಯಜ್ಞ ಎಲ್ಲ ನಾವು ಮಾಡ್ಕೊಳ್ಬಹುದು, ಪಿತೃಯಜ್ಞ ನಾವು ಮಾಡ್ಬೋದು. ಇನ್ನು ಬಂಗಾರ, ಸ್ತ್ರೀಯರು ತಮ್ಮ ಕೊಳ್ಳಿನಲ್ಲಿ ಮಾಂಗಲ್ಯವನ್ನು ಅವರು ಧಾರಣೆ ಮಾಡಬೇಕು. ಇವೆರಡನ್ನು ಎಷ್ಟು ಬೇಕೋ ಅಷ್ಟು ಮಾಡಬೇಕು, ಉಳಿದ 3 ಸರ್ವಥಾ ಬಿಡಬೇಕು. ಒಟ್ಟಿಗೆ ವಿಹಿತಾಶ್ಚರ್ಯಕೇನ ಸೇವೇತ, ಈ 5 ನಾವು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕಲಿಯನ್ನ ನಿಗ್ರಹ ಮಾಡಿದ್ದು ಯಾರು ಅಂದರೆ ಒಂದು ಮಾತನ್ನು ನಾವು ತಿಳಿಬೇಕು, ಇದು ಪರೀಕ್ಷಿತ್ ರಾಜನ ಒಳಗೆ ನೆಲೆ ನಿಂತ ಭೀಮಸೇನ ದೇವರೇ ಕಲಿಯ ನಿಗ್ರಹ ಮಾಡಿದ್ದು ಅಂತ ನಾವು ತಿಳಿಯಬೇಕೇ ಹೊರತು ಅದು ಪರೀಕ್ಷಿತನಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಲಿಯನ್ನ ನಿಗ್ರಹ ಮಾಡುವ ಸಾಮರ್ಥ್ಯ ಇಲ್ಲ. ಆದ್ರಿಂದ ಇದೆಲ್ಲ ಭಾಗವತ ಒಂದು ಸ್ವಲ್ಪ ಅಂತರ್ಹಿತವಾಗಿ ವಾಯುದೇವರ ಮಹಿಮೆ ಹೇಳ್ತಾ ಇದೆ. ಇದೇನು ಭಾಗವತದಲ್ಲಿ ವಾಯುದೇವರ ಮಹಿಮೆ ಇಲ್ವಾ ಅಂದ್ರೆ ಯಾರು ಹೇಳಿದ್ರು? ಪರೀಕ್ಷಿತನ ಒಳಗಡೆ ಭೀಮಸೇನ ದೇವರು ಇದ್ದದ್ದಕ್ಕೆ ಕಲಿಯ ನಿಗ್ರಹ ಆಗಿದೆ. ಇಲ್ಲ ಹೋದರೆ ಆ ಕಲಿಯನ್ನು ಹೇಗೆ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗೆ ಕಲಿಯ ನಿಗ್ರಹ ಮಾಡಿದ ಪರೀಕ್ಷಿತ ರಾಜ ಒಮ್ಮೆ ಬೇಟೆಗೆ ಹೋಗ್ತಾನೆ ಶಮೀಕರ ಆಶ್ರಮಕ್ಕೆ. ಅಲ್ಲಿ ತನ್ನನ್ನ ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ ಕೇಳಿದಾಗ ಅವರೇನು ಮಾತಾಡಲ್ಲ. ಯಾಕಂದ್ರೆ ಅವರ ಸಮಾಧಿ ಸಂಸ್ಥೆಯಲ್ಲಿ ಅಸಂಪ್ರಜ್ಞಾತ ಸಮಾಧಿ, ಅವರಿಗೆ ಜಗತ್ತಿನ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೆ ಇದ್ದಾಗ ಆ ಸಮಯದಲ್ಲಿ ಇವನೇನು ಅನ್ಕೊಂಡ್ಬಿಡ್ತಾನೆ, ಬ್ರಾಹ್ಮಣಂ ಪ್ರತ್ಯಭೂತ್ ಮನ್ಯುಹೋ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಕೋಪ ಬಂತು, ಮತ್ಸರ ಬಂತು. ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚ ಅಲ್ಲ, ಅದಕ್ಕೆ ಆಚಾರ್ಯ ವಿವರಣೆ ಕೊಡ್ತಾರೆ. ಅಪ್ರೀತಿ ಮಧ್ವಶೋನಾಯಂ ಇತಿ ಮತ್ಸರ ಈರಿತಃ. ಹೊಟ್ಟೆ ಕಿಚ್ಚು ಅನ್ನೋದಕ್ಕೆ ಯಾರು ಸಮಾನರಲ್ಲಿ ಹೊಟ್ಟೆ ಕಿಚ್ಚು ಬರುತ್ತೆ. ಒಬ್ಬ ಬ್ರಾಹ್ಮಣನ ಬಗ್ಗೆ ಕ್ಷತ್ರಿಯನಿಗೆ ಯಾಕೆ ಹೊಟ್ಟೆ ಕಿಚ್ಚು ಬರುತ್ತೆ? ಅವನು ತಪಸ್ ಮಾಡಿದ್ರೆ ಹೊಟ್ಟೆ ಕಿಚ್ಚು ಬರುತ್ತಾ? ಆದರೆ ಅವನ ಬಗ್ಗೆ ನನ್ನ ಪ್ರಜೆಯಾಗಿ ನಾನು ಬಂದಾಗ ನನಗೆ ಒಂದು ಆತಿಥ್ಯ ಮಾಡಲಿಲ್ವಲ್ಲ ಇವನು ಅಂತ ಒಂದು ಭಾವನೆಯೇ ಅವನಿಗೆ ಆತರ ಮಾತ್ಸರ್ಯ. ಅವಾಗ ಅವನೇನ್ ಮಾಡಿದ, ಅಲ್ಲಿದ್ದ ಒಂದು ಹಾವಿನ ಸತ್ತ ಕಳೇಬರವನ್ನು ತೆಗೆದು ಶಮೀಕರ ಒಂದು ಕೊರಳಿಗೆ ಹಾಕ್ಬಿಟ್ಟ. ನೋಡಿ, ಇದೇ ಕಲಿ ಮಾಡಿದ ಅಪಚಾರ ಅವರ ಒಳಗಡೆ. ಅಯ್ಯೋ, ಕಲಿ ಒಳಗಡೆ ಸೋತೋಗಿದಾನಲ್ಲ ಅಂದ್ರೆ, ಹೊರಗಡೆ ರೂಪದಲ್ಲಿ ಸೋತರು ಕೂಡ ಒಳಗಡೆ ಬಂದು ಕಲಿ ಪರೀಕ್ಷಿತನ ಗೆದ್ಬಿಟ್ಟಿದ. ಅವನಿಗೆ ಅನಂತ ರೂಪಗಳಿದೆ. ವಾಯುದೇವರಿಗೆ ಹೇಗೆ ತುಂಬಾ ರೂಪಗಳಿದೆಯೋ ಅದೇ ತರ ಕಲಿಗೂ ಕೂಡ ಅನಂತ ರೂಪಗಳಿದೆ. ಹೊರಗಡೆ ಸ್ವತಂತ್ರ ನಟನೆ ಮಾಡ್ತಾನೆ, ಒಳಗಡೆ ಇವನನ್ನೇ ತುಳಿತಾ ಇರ್ತಾನೆ. ಯಾಕೆ? ಅವನ ಬುದ್ಧಿ ಹಾಳು ಮಾಡಿಬಿಟ್ಟಿದ್ದಾನೆ. ಶಮೀಕರು ಬ್ರಹ್ಮಜ್ಞಾನಿಗಳು, ಅವರ ದೇಹದ ಮೇಲೆಲ್ಲ ಋಷಿಮುನಿಗಳು, ಆ ಕೆಳಗಡೆ ಎಲ್ಲ ಋಷಿಗಳು, ಮೇಲ್ಗಡೆ ದೇವತಾ ಶಕ್ತಿ ಇದೆ. ಬ್ರಾಹ್ಮಣನಲ್ಲಿ ಯಾವತೀರ್ವೈ ದೇವತಾ ತಾತ್ಸರ್ವಾಹ ವೇದ ವಿಧಿ ಬ್ರಾಹ್ಮಣೇ ವಸಂತಿ ಅಂತಿದೆ. ವೇದಾರ್ಥ ಬಲ್ಲ ಬ್ರಹ್ಮಜ್ಞಾನಿಯ ಒಳಗಡೆ ಮೇಲ್ಗಡೆ ಎಲ್ಲ ದೇವತೆಗಳು, ಕೆಳಗಡೆ ಎಲ್ಲ ಋಷಿಮುನಿಗಳು. ಹಾಗಾದ್ರೆ ಕೊರಳಿಗೆ ಮಾಲೆ ಹಾಕಿದ್ನ ದೇವತಾ ಅಪಚಾರ ಆಯ್ತು. ನಮಸ್ಕಾರ ಮಾಡಿದರೆ ಅದರಿಂದ ಎಲ್ಲ ದೇವತೆಗಳ ಋಷಿಗಳ ಪುಣ್ಯ ಬಂದ್ಬಿಡ್ತಾ ಇದೆ ಅವ್ರಿಗೆ ಮಾಡಿದ್ಕೊಂಡು. ಆದ್ರಿಂದ ಅವನು ಹಾವಿನ ಕಳೇಬರವನ್ನು ಹಾಕಿದ, ಹೊರಡುವಾಗ ಅವನಿಗೆ ಪಶ್ಚಾತ್ತಾಪ ಆಯ್ತು, ನಾನು ತಪ್ಪು ಮಾಡಿಬಿಟ್ನೇನು, ತಪ್ಪು ಮಾಡಿದರೆ ದೇವರೇ ಶಿಕ್ಷೆ ಕೊಡಿ. ಆ ಸಮಯದಲ್ಲಿ ನೋಡಿ, ಅವರ ಮಗ ಶೃಂಗಿ ಅಂತ ಒಬ್ಬ ಸಣ್ಣ ಹುಡುಗ, ಅವನು 8 ವರ್ಷದ ಪುಟ್ಟ ಬಾಲಕ, ಅವನೆಲ್ಲೋ ಒಂದ್ ಕಡೆ ಇದ್ದ. ಅವನಿಗೆ ಯಾರೋ ಅವನು ಹೊರಗ ಬಂದು ಹೇಳಿದ, ನಿಮ್ಮ ಅಪ್ಪನ ಕೊರಳಲ್ಲಿ ಯಾರೋ ಹಾವು ಹಾಕ್ಬಿಟ್ಟಿದ್ದಾರೆ, ಸತ್ತಾವು, ನೀನು ಇಲ್ಲೇ ಕೂತಿದೆಯಲ್ಲ ನೋಡಿ ಇಲ್ಲಿ. ಅವನಿಗೆ ಸಿಟ್ಟೆ ಬಂದ್ಬಿಟ್ಟು, ನಮ್ಮಪ್ಪ ಯಾರಿಗೂ ಅಪಚಾರ ಮಾಡೋರಲ್ಲ, ಅವ್ರು ಯಾಕೆ ಅವನು ಹಾವು ಹಾಕಿದ? ಅವನು ಸತ್ತದ್ದೋ ಬದುಕಿದ್ದೋ ಅದು ಯಾವ್ದು ಕೇಳಲೇ ಇಲ್ಲ. ನಮ್ಮಪ್ಪನ ಕೊರಳಿಗೆ ತಪಸ್ ಮಾಡುವಾಗ ಅಪಚಾರ ಮಾಡಿದವರು ಯಾಕೆ? ಅವ್ರು ತಪ್ಪೇ ತಾನೇ ಅವ್ರು ಮಾಡಿದ್ರು. ಅವರಿಗೆ ಶಾಪ ಕೊಟ್ಬಿಡ್ತೇನೆ ಅಂತ. ಇತಿ ಲಂಘಿತ ಮರ್ಯಾದಂ ತಕ್ಷಕಃ ಸಪ್ತಮೇ ಹನಿ ದಂಕ್ಷತಿ ಸ್ಮ ಕುಲಾಂಗಾರಂ.
ಅವನು ತಕ್ಷಣ ಶಾಪ ಕೊಡ್ತಾ ಇದ್ದಾನೆ. ಇಂದಿನಿಂದ ಅವತ್ತೇ ಶುರುವಾಗ್ಬಿಟ್ಟಿದೆ. ಯಾವಾಗಲೂ ಸಾಯಲಿ ಶಾಪ ಅಲ್ಲ, ಯಾವಾಗಲೂ ಸಾಯಲಿ ಅಂದರೆ ಇವನು ಶಾಪ ಆಗ್ಬೇಕು, ಸತ್ಯ ಸಾಯ್ತಾನೆ. ಆದ್ರೆ 7 ದಿನಗಳ ಒಳಗಾಗಿ ನಾಗರಾಜನಾದ ತಕ್ಷಕನಿಂದ ಕಚ್ಚಿಸಿಕೊಂಡು ಅವನು ಯಾರು ಅಂತಲೇ ಗೊತ್ತಿಲ್ಲ. ನೋಡಿದ್ರೆ ಅವನು ಕಲಿ ನಿಗ್ರಹ ಮಾಡಿದ್ದಾನೆ, ಪಾಂಡವರ ವಂಶದಲ್ಲಿ ಬಂದಿದ್ದಾನೆ, ಅದೆಲ್ಲ ಇವನು ಬೇಕಾಗಿ. ಅವನು ಹೇಳ್ತಾ ಇದ್ದಾನೆ, ಅವನು ಹಾವಿನ ಬಾಯಿಗೆ ಸಿಲುಕಿ ಸತ್ತು ಮೃತನಾಗ್ಲಿ ಶಾಪ ಕೊಟ್ಬಿಟ್ಟು. ಆ ಸಮಯದಲ್ಲಿ ಭಾಗವತ ಹೇಳ್ತಕ್ಕಂಥದ್ದೇನು ಅಂದ್ರೆ ಕೌಶಿಕ್ಯಪ ಉಪಸ್ಪೃಶ್ಯ ವಾಗಸ್ತ್ರಂ ವಿಸಸರ್ಜ. ಕೌಶಿಕಿ ನದಿಯ ತೀರದ ನೀರನ್ನು ಕುಡಿದು ಅವನು ಶಾಪ ಕೊಟ್ಟ ಅಂತ ಅನೇಕರೆಲ್ಲ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಕೌಶಿಕಿ ಅನ್ನುವುದು ನದಿಯ ಹೆಸರಲ್ಲ, ಇದು ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾ ಇದ್ದಾರೆ. ಆ ಕೌಶಿಕಿ ಅಂತ ಯಾವುದೋ ಅಲ್ಲಿ ನದಿ ಹತ್ರ ಹರಿತಾ ಇದ್ರೆ ಆಶ್ರಮದ ಹತ್ರ, ಇವನೇ ಅಲ್ಲಿ ಹೋಗಿ ಸ್ನಾನ ಮಾಡಿ ನೀರು ಕುಡಿದು ಆಟ ಹೊಟ್ಟೋಗ್ತಾ ಇದ್ದ ವಾಪಸ್. ಬಾಯಾರಿ ಯಾಕೆ ಬರ್ತಾ ಇದ್ದ, ಬಾಯಾರಿಕೆ. ಹಾಗಾದ್ರೆ ಅಲ್ಲಿ ಹತ್ತಿರದಲ್ಲಿ ಕೌಶಿಕಿ ನದಿ ಇಲ್ಲ. ಮತ್ತೆ ಕೆಲವರು ವ್ಯಾಖ್ಯಾನ ಮಾಡಿದ್ರೆ ಇಲ್ಲ ರೀ, ಕೌಶಿಕ ಗೋತ್ರದಲ್ಲಿ ಹುಟ್ಟಿದವ ಶಮೀಕರ ಮಗ, ಆದ್ರಿಂದ ಅವನು ಕೌಶಿಕಿ ಎಂದು ಕರೆದಿದ್ದಾರೆ. ಅದಕ್ಕೆ ಭಾಗವತ ಹೇಳ್ತಾ ಇದೆ ಅಥ ಆಂಗಿರಸ ಪುತ್ರಂ ಅಂತ ಹೇಳ್ತಾ ಇದೆ. ಈ ಶಮೀಕರು ಯಾವ ಗೋತ್ರ ಅಂದ್ರೆ ಅಂಗಿರಸ ಗೋತ್ರ ಅಂತ ಹೇಳಿದ್ದಾರೆ. ಅಂಗಿರಸ ಗೋತ್ರ ಅಂದ್ರೆ ಅಂಗಿರ ಅಂದ್ರೆ ಅಂಗಿ ಅಂದ್ರೆ ಜಗತ್ತಿನಲ್ಲಿ ಪ್ರಧಾನನಾದ ಪರಮಾತ್ಮ. ಅಂಗಿ ಅಂದ್ರೆ ಶರ್ಟು ಅಂತ ಅರ್ಥ. ಅಂಗ ಅಂಗಿ, ಅಂಗ ಅಂದ್ರೆ ಅಪ್ರಧಾನ, ಅಂಗಿ ಅಂದ್ರೆ ಪ್ರಧಾನ. ಈ ಜಗತ್ತಿಗಳೆಲ್ಲ ಪ್ರಧಾನ ವಸ್ತು ಯಾವುದು? ಊರ್ಧ್ವ ಮೂಲಂ ಪರಮಾತ್ಮ. ಅವನಲ್ಲಿ ರ, ಯಾವಾಗಲೂ ಆನಂದ ಪಡುವವರು ಯಾರು? ಅಂಗಿರ. ಅವರ ಗೋತ್ರದವನು ಅಂಗಿರಸ ಗೋತ್ರ. ಅಲ್ಲೇ ಹೇಳಿದೆ ಅಂಗಿರಸ ಗೋತ್ರ ಅಂತ. ನೀವು ಯಾವುದು ಅಂದ್ರೆ ಯಾವುದು ಶೌನಕ ಅಂತ ಹೇಳ್ಬಿಟ್ರೆ ಆ ಕೌಶಿಕ ಗೋತ್ರ ಅಂತ ಹೆಂಗೆ ಹೇಳ್ತೀರಾ? ಹಾಗಾದ್ರೆ ಅಲ್ಲಿ ಕೌಶಿಕಿ ನದಿ ಇಲ್ಲ, ಅವರ ಗೋತ್ರ ಅಂಗಿರಸ ಗೋತ್ರ, ಶೌನಕ ಅಂತ ಹೇಳ್ಬಿಟ್ಟು ಆತರ ಅವ್ರದ್ದು ಗೋತ್ರ ಅಲ್ಲ. ಹಾಗಾದ್ರೆ ಇಲ್ಲಿ ಏನ್ ಅರ್ಥ ಮಾಡಬೇಕು ಅಂತ ನಮ್ಗೆ ಗೊಂದಲ ಬಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ನಿರ್ಣಯದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಕೌಶಿಕ್ಯಪಹ ಅನ್ನುವಾಗ ಕೌಶಿಕಿ ಅಂತಂದ್ರೆ ಅಲ್ಲಿ ಕುಶದಿಂದ ಮಾಡಿದ ಪವಿತ್ರ ಅಂತ ಅರ್ಥ ಮಾಡ್ತಾರೆ. ಕುಶ ಅಂದ್ರೇನು? ದರ್ಭೆ. ಕುಶದಿಂದ ಮಾಡಿದ್ದು ಕೌಶ ಅಂದ್ರೆ ದರ್ಭೆಯಿಂದ ಮಾಡಿದ ಪವಿತ್ರ. ಆ ಕೌಶಿಕಿ ಅಂದ್ರೆ ಆ ಪವಿತ್ರ ಉಂಗುರವನ್ನು ಕೈಯಲ್ಲಿ ಹಾಕೊಂಡಿರುವವನು, ಅವನು ಬೇರೆ ನೀರನ್ನೇ ತಗೊಂಡು ಚಾಪ ಕೊಟ್ಟ ಅಂತ ಹೇಳ್ತಾರೆ. ಅವನೇನು ಅಲ್ಲಿ ಅಂದ್ರೆ ದರ್ಭಪಾಣಿಯಾಗಿ ಯಾವುದೇ ನಾವು ಕಾರ್ಯ ಮಾಡುವಾಗ ಕೈಯಲ್ಲಿ ಪಾವಿತ್ರ್ಯಕ್ಕೋಸ್ಕರ ದರ್ಭ ಇರ್ಬೇಕಂತ. ನಾವು ಎಲ್ಲ ಮಂಗಳ ಕಾರ್ಯಕ್ಕೆ ಅಶುಭ ಕಾರ್ಯಕ್ಕೂ ದರ್ಭೆ ಬೇಕೇ ಬೇಕು. ಆದ್ರಿಂದ ಅವನು ಕೌಶಿಕ ಅಂತ ಹೇಳಿದರೆ ಕುಶದಿಂದ ನಿರ್ಮಿತವಾದ ಪವಿತ್ರವನ್ನ ಕೈಯಲ್ಲಿ ಹಾಕೊಂಡು ಪವಿತ್ರ ಪಾಣಿಯಾಗಿ ಶಾಪ ಕೊಟ್ಟ ಅಂತ ತಿಳ್ಕೊಳ್ಬೇಕೇ ಹೊರತು ಅಲ್ಲಿ ಯಾವುದೋ ನದಿ ಇತ್ತು ಅಂತ ಅಥವಾ ಅವನು ಕೌಶಿಕ ಗೋತ್ರದವನು ಅಂತ ಅರ್ಥ ಅಲ್ಲ ಅಂತ ಹೇಳಿ ಒಂದೊಂದು ಪದಗಳಿಗೆ ಆಚಾರ ಭಾಗವತದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅವರ ಗ್ರಂಥದಿಂದಲೇ ನಾವು ನಿಜವಾದ ಭಾಗವತ ಆಂತರ್ಯ ತಿಳಿಬೇಕೇ ಹೊರತು ಇಳಿದ ಹೋದರೆ ಬೇರೆಯವರೆಲ್ಲ ಏನ್ ಮಾಡಿಬಿಡ್ತಾರೆ, ಹೀಗೆ ತಪ್ಪ ಅರ್ಥವನ್ನ ಬರೆದು ಬಿಟ್ಟಿದ್ದಾರೆ. ಆದ್ರಿಂದ ನಮಗೆ ಭಾಗವತ ತಾತ್ಪರ್ಯ ಅಂದ್ರೆ ಅದು ಭಾಗವತದ ನಿಜವಾದ ಅರ್ಥವನ್ನು ತಿಳಿಸ್ತಕ್ಕಂಥ ಶ್ರೀಮದ್ ಆಚಾರ್ಯರ ಗ್ರಂಥ. ಒಟ್ಟಿನಲ್ಲಿ ಹೀಗೆ ಶಾಪ ಬಂದ್ಬಿಟ್ಟಿದೆ. ಆನಂತರ ಅವನು ಬಂದ ತಂದೆ ಹತ್ರ ಅಳ್ತಾ ನಿಂತ್ಕೊಂಡ್ಬಿಟ್ಟ. ಆ ಸಮಯದಲ್ಲಿ ಆವಾಗ ಎದ್ರು, ಯಾಕಪ್ಪ ಈ ಶಾಪ ಕೊಟ್ಟಿ, ತಪ್ಪು ಮಾಡ್ಬಿಟ್ಟೆ. ಯಾಕೆ ಅಂದ್ರೆ ಒಬ್ಬ ಸೇನಾಧಿಪತಿ ಇಲ್ಲ ಅಂದ್ರೆ ಸೈನ್ಯ ಎಲ್ಲ ಹೇಗೆ ನಾಶ ಆಗ್ಬಿಡತ್ತೆ, ನಮ್ಮೆಲ್ಲ ಪ್ರಜೆಗಳಿಗೆ ರಾಜ ಸೇನಾಪತಿ ಇದ್ದಾಗ ಅವನೇ ಸತ್ತು ಹೋಗ್ಬಿಟ್ರೆ ಇಲ್ಲ ಅಂತ ಆದ್ರೆ ನಮ್ಮ ಅನುಷ್ಠಾನಗಳು ಹೇಗೆ ನಡೀಬೇಕು? ತದಾಹಿ ಚೋರ ಪ್ರಚುರ. ರಾಜ್ಯದಲ್ಲಿ ಕಳ್ಳಕಾಕರ ಭಯ ಶುರುವಾಗುತ್ತೆ, ದುಷ್ಟ ಭಯೋತ್ಪಾದಕರೆಲ್ಲ ಬರಕ್ ಶುರುವಾಗ್ತಾರೆ. ಅವರೆಲ್ಲ ಬಂದ್ರೆ ನೆಮ್ಮದಿಯಿಂದ ನಮಗೆ ಜಪ ತಪ ಅನುಷ್ಠಾನ ಮಾಡಕ್ ಬಿರಲ್ಲ. ಇಷ್ಟಕ್ಕೂ ಆ ರಾಜ ಮಾಡಿದ್ದೇನು? ಒಂದು ಸಣ್ಣ ಹಾವನ್ನು ಹಾಕಿದ ಸತ್ತೋಗಿರೋದು. ನೀನು ಬದುಕಿರೋ ಹಾಗೆ ನೀನು ಸಾಯ್ಲಿಂಗ್ ಕೊಟ್ಬಿಟ್ಟೆ ಅಲ್ಲ ಶಾಪ. ನೀನು ಒಬ್ಬ ಬ್ರಾಹ್ಮಣನಲ್ಲಿ ಕ್ಷಮಾಗುಣ ಇರಬೇಕು. ಕ್ಷತ್ರಿಯನಿಗೆ ಕ್ಷಮಾಗುಣ ಇರಲ್ಲ. ಒಂದ್ ಸಣ್ಣ ಅವನ ಆತ್ಮ ಅಭಿಮಾನಕ್ಕೆ ಚ್ಯುತಿ ಬಂದ್ರೆ ಹೊಡೆದು ಕೊಂದೇ ಬಿಡ್ತಾನೆ. ಆದರೆ ಬ್ರಾಹ್ಮಣನಿಗೆ ಆ ಥರ ಮಾಡ್ಲಿಕ್ಕಿಲ್ಲ. ಆದ್ರಿಂದ ಅವನು ಕ್ಷಮಾಗುಣ ಸಂಪನ್ನನಾಗಬೇಕು. 12 ದ್ವಾದಶ ಗುಣಗಳಲ್ಲಿ ಹೇಳಿರ್ತಕ್ಕಂಥ ಪ್ರಧಾನವಾದ ಒಂದು ಗುಣ ಅಂತಂದ್ರೆ ಸತ್ಯಂ ಶೌಚಂ ಕ್ಷಮಾ ಅಂತ ಹೇಳಿದ. ಕ್ಷಮಾಗುಣ, ತಪ್ಪು ಮಾಡಿ ಕ್ಷಮಿಸ್ಬೇಕು. ಅದು ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವತ್ತು ಊಟಕ್ಕೆ ಕರೆದು ಲೇಟಾಗಿ ಊಟಕ್ಕೆ ಹಾಕಿದ್ನಲ್ಲ, ಇವತ್ತು ಅವನ ಮನೆ ಊಟಕ್ಕೆ ಹೋಗಬಾರ್ದು, ಅವನು ಒದ್ದಾಡ್ಲಿ ಅಂತ ಹೇಳಿ ತಿಳ್ಕೊಂಡು. ಹಾಗೆಲ್ಲ ಕ್ಷಮಾಗುಣ ಇಲ್ಲದೆ ಇದ್ರೆ ಬ್ರಾಹ್ಮಣನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಶಾಪ ಕೊಟ್ಬಿಟ್ಟಿದೆಯಲ್ಲಯ್ಯ, ನೀನು ಅದು ರಾಜನನ್ನು ಸಾಯಿಸ್ಬಿಟ್ಟಿದೆಯಾ, ಯಾರೋ ಒಬ್ಬ ಪ್ರಜೆ ಅಲ್ಲ. ಛೇ, ನೀನು ಹೀಗೆ ಮಾಡಬಾರ್ದಾಗ ಬೈತಾ ಇದ್ದಾರೆ ಮಗನ. ಭಾರಿ ತಪಸ್ಸಿದೆಯಪ್ಪ, ಚೆನ್ನಾಗಾಯ್ತು, ಹೊಗಳಿದ್ದಲ್ಲ. ಆವಾಗ ಆಯ್ತು, ಶಾಪ ಕೊಟ್ಟಾಗಿದೆ, ವ್ಯತ್ಯಾಸ ಮಾಡಕ್ಕಾಗಲ್ಲ ಈಗ. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ಆದ್ರೆ ಇನ್ಮೇಲೆ ಇಂತಹ ತಪ್ಪು ಮಾಡಬೇಡ. ನೀನು ಈಗಲೇ ಬಗ್ಗದೆ ಇದ್ರೆ ಮುಂದೆ ಹೆಂಗ್ ಬಗ್ಗುತ್ತೀಯ? ನೀನು ಸಣ್ಣ ಹುಡುಗ ಇಷ್ಟಿಟ್ಟು ನಿನಗೆ. ಆದ್ರಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನೀನು ಮುಂದಾದ್ರೂ ಕ್ಷಮಾಗುಣ ಸಂಪನ್ನನಾಗ್ಬೇಕು. ಇದು ಮಾಡಿದ ತಪ್ಪನ್ನು ಬೈದು ಬಿಟ್ರೆ ಅವನು, ಆದ್ರೆ ವಾಪಸ್ ತಗೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ಶಕ್ತಿ ಪಾತ ಆಗ್ಬಿಟ್ಟಿದೆ ಅವನ ಮಾತಿನಿಂದ. ವಾಗಸ್ತ್ರ ಬಿಟ್ಟಾಗಿದೆ, ಅಸ್ತ್ರ ಬಿಟ್ಟ ಮೇಲೆ ವಾಪಸ್ ತಗೊಳ್ಳಿಕ್ಕಾಗಲ್ಲ. ಫ್ಯಾನ್ ಹಾಕ್ಬಿಟ್ಮೇಲೆ ತಿರುಗ್ತಾ ಇರುತ್ತೆ, ಮತ್ತೆ ನಿಲ್ಸಕ್ಕಾಗಲ್ಲ.
ನಿಲ್ಲಿಸಿದ್ರು ತಿರುಗಷ್ಟು ತಿರುಗಿ ಆಮೇಲೆ ನಿಲ್ಲುತ್ತೆ. ಅಂದ್ರೆ ಆ ಥರ ಬ್ರಾಹ್ಮಣನ ವಾಗಸ್ತ್ರ ಅಂತಹ ಶಕ್ತಿಯ ಬ್ರಾಹ್ಮಣನಲ್ಲಿ ಇದೆ. ಅವನು ತಪಸ್ಸು ಅಂಥದ್ದು ಇತ್ತು ಅವನಿಗೆ. ಕೇವಲ ಒಂದು 2 ವರ್ಷ ಗಾಯತ್ರಿ ಜಪ ಮಾಡಿದ್ದಕ್ಕೆ ಅಷ್ಟು ತಪಸ್ಸು ಬಂದಿದೆ. ನಾವು ಸಾಯತನಕ ಗಾಯತ್ರಿ ಜಪ ಮಾಡ್ತಾ ಇರ್ತೀವಿ, ನಮ್ಗೇನು ಸಿದ್ಧಿ ಬರಲ್ಲ, ಬರೀ ಮಾಡ್ತಾ ಇದ್ರು ಅಂತ ಪ್ರಸಿದ್ಧಿ ಅಷ್ಟೇ. ಆದರೆ ವಾಗಸ್ತ್ರಂ ವಿಸಸರ್ಜ ಅಂತ ಅವನೇನು ಕೊಟ್ಟ ವಾಗಸ್ತ್ರ ಅದನ್ನ ಕೃಷ್ಣ ಪರಮಾತ್ಮನು ತಡಿಲಿಲ್ಲ ಕೊನೆಗೆ. ಅವನು ಬ್ರಹ್ಮಾಸ್ತ್ರದಿಂದ ಪರೀಕ್ಷಿತನನ್ನ ರಕ್ಷಣೆ ಮಾಡಿದ್ದ. ಆದರೆ ಬ್ರಾಹ್ಮಣನ ವಾಗಸ್ತ್ರ ಅಂದ್ರೆ ನನ್ನ ಕಡೆಯಿಂದ ಆಗಲ್ಲಪ್ಪ, ಯಾಕಂದ್ರೆ ಬ್ರಾಹ್ಮಣರಿಗೆ ಆ ಅಸ್ತ್ರಕ್ಕೆ ಬೆಲೆ ಇದೆ. ಆದ್ದರಿಂದ ನಾನು ನಿಲ್ಸಲ್ಲ, ಅವನು ಸಾಯೋದು ಅನಿವಾರ್ಯ ಅಂತ ಹೇಳ್ಬಿಟ್ಟು. ಹೀಗೆ ಪರೀಕ್ಷಿತನ ಒಂದು ಮರಣ ಅಲ್ಲಿ ಆ ರೀತಿಯಾಗಿ ಆಗ್ಬಿಡ್ತಾ ಇದೆ. ಆ ಸೂಚಕ ಶಾಪ ಅಲ್ಲಿ ಬಂದಿದೆ. ತಕ್ಷಣ ಶಮೀಕರು ಶಿಷ್ಯರನ್ನು ಕಳಿಸ್ತಾರೆ. ಅವ್ರ ಹತ್ರ ಹೋಗಿ ಹೇಳಿ ಪರೀಕ್ಷಿತನಿಗೆ, ಅವನು ಗೊತ್ತಿಲ್ಲ ಪಾಪ, ಅವನು ಇನ್ನೂ 100 ವರ್ಷ ಬದುಕ್ತೇನೆ ಅನ್ಕೊಂಡ್ಬಿಟ್ರೆ ಗತಿ ಏನು, ಅವನಿಗೇನಾದ್ರೂ ಇದ್ದಾಗ ಅದನ್ನು ಹೇಳಬೇಕಾದ ನಮ್ಮ ಕರ್ತವ್ಯ. ಆದ್ದರಿಂದಾಗಿ ಹೋಗಿ ತಿಳಿಸಿ ಅಂತ ಹೇಳಿದಾಗ ಅವ್ರು ಹೋದರು, ಮಹಾಸ್ವಾಮಿ ನಾವು ಶಮೀಕರ ಆಶ್ರಮದಿಂದ ಬಂದಿದ್ದೇವೆ, ನಿಮಗೆ ಒಂದು ಶಾಪ ಅಲ್ಲಿ ಬಂದಿದೆ, ಇನ್ನು 7 ದಿನಗಳ ಒಳಗಾಗಿ ನಿಮಗೆ ಮರಣ, ಆದ್ರಿಂದ ನಿಮಗೆ ಬದುಕೋದಕ್ಕೆ ಹೆಚ್ಚು ದಿನ ಇಲ್ಲ, 7 ರಾತ್ರಿ 7 ಹಗಲು ಮಾತ್ರ. 100 ವರ್ಷ ಇದೆ, 10 ವರ್ಷ ಇದೆ ಅಂತ ಒಂದಿಷ್ಟು ಎಂಜಾಯ್ ಮಾಡಕ್ಕೆ, ಇನ್ನಿಷ್ಟು ಸಾಧನೆ ಮಾಡಕ್ಕೆ ಅಂತ ಇಟ್ಕೊಳ್ಬೇಡಿ. ಅದರಲ್ಲಿ ಈಗಾಗಲೇ ಬೆಳಗಿನ ಜಾವ ಶುರುವಾಗ್ತದೆ, ಅದರಲ್ಲಿ ಅರ್ಧ ಶುರುವಾಯ್ತು ನಿಮ್ಮ ಮರಣ. ಕೌಂಟಿಂಗ್ ಮಾಡಿ ನೀವೀಗ 7 ದಿನ ನಮಗೆ ಗುರುಗಳು ಹೇಳಿದ್ದಾರೆ, ಹೊರಟೋಗ್ತೀವಿ, ಅಷ್ಟರಲ್ಲಿ ಏನಾದರೂ ಸಾಧನೆ ಮಾಡ್ತೀವಿ. ಆವಾಗ ನೋಡಿ ಪರೀಕ್ಷಿತನಿಗೆ ಅದರಿಂದ ವೈರಾಗ್ಯ ಬಂದ್ಬಿಡ್ತಂತೆ ತಕ್ಷಣ. ಯಾಕೆ ಅಂತ ಹೇಳಿದರೆ, ನಮಗೆ ಮರಣ ಆಸನ್ನವಾಗಿದೆ ಅನ್ನೋದನ್ನ ದೇವರು ಯಾಕೆ ಇಟ್ಟಿದ್ದಾನೆ ಅಂದರೆ, ಆ ಮರಣದ ಭಯದಿಂದ ವೈರಾಗ್ಯ ಪಡೆದುಕೊಂಡು ಸಾಧನೆ ಮಾಡುವಂತ ಇಟ್ಟಿದ್ದಾನೆ. ನಾವು ಅದನ್ನು ಮರ್ತು ಬಿಟ್ಟಿದ್ದೇವೆ. ಅವರು ಸತ್ರು ಇವರು ಸತ್ರು ಅಂತ ಹೇಳ್ತೇವೆ, ನಾವು ಮಾತ್ರ ಚಿರಂಜೀವಿಗಳು ಅನ್ಕೊಂಡ್ಬಿಟ್ಟಿರ್ತೇವೆ. ಯಾಕಂದ್ರೆ ಮನುಷ್ಯನಿಗೆ ಹಂಗೆ ಅವ್ರವ್ರ ಪಾಪ, ಅವ್ರು ಹೋದ್ರಿ ಇವರು ಹೋದ್ರಿ, ನೀನು ಹೋಗ್ತೀಯಲ್ಲ ಹಂಗೆಲ್ಲ ವಾಗತ್ತೆ, ಹಂಗೆಲ್ಲ ಮಾತಾಡಬೇಡಿ ಅಂತೇಳಿ. ಆದ್ರೆ ಅದೆಲ್ಲ ಸತ್ಯ, ಅದನ್ನು ಭಾಗವತ ಹೇಳ್ತಾ ಇತ್ತು. ಅಥೋ ವಿಹಾಯೇ ಮಮ ಮುಂಚ ಲೋಕಂ ವಿಮೃಶ್ಯತೈ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಂ ಅಭಿಮೃಶ್ಯಮಾನಃ ಉಪಾವಿಶತ್ ಪ್ರಾಯಂ ಅಮರ್ತ್ಯ ನದ್ಯಾಂ. ನೋಡಿ ಆ ಕ್ಷಣದಲ್ಲಿ ವೈರಾಗ್ಯ ಸಿಂಹಾಸನದಿಂದ ಇಳಿದ್ಬಿಟ್ಟು. ಆವಾಗ ಜನಮೇಜಯರಾಜನ 4 ಜನ ಮಕ್ಕಳು ಪರೀಕ್ಷಿತನಿಗೆ, ಅವನಲ್ಲಿ ಹಿರಿಯ ಜನಮೇಜಯ, ನೀನೇ ಪಟ್ಟಾಭಿಷೇಕ ದೊರೆ. ಅವನು ಕೇಳಿದ, ಇನ್ನು ನೀವು ಇದಿರಲ್ರಿ, ಯಾಕೆ ಇನ್ನು 36, ಅವನಿಗೆ 66 ವರ್ಷ ಅಂತ ಆಟ. ಅವನಿಗೆ 36 ವರ್ಷಕ್ಕೆ ರಾಜ್ಯಭಾರ ಪ್ರಾಪ್ತಿ ಆಯಿತು, ಮತ್ತು ಕೂಡ 36 ವರ್ಷ ರಾಜ್ಯಭಾರ ಮಾಡಿದ. 66ನೇ ವರ್ಷದಲ್ಲಿ ಅವನಿಗೆ ಈ ಘಟನೆ ನಡೆದಿದೆ ಪರೀಕ್ಷಿತನು. ಆಮೇಲೆ ಬದುಕಿಲ್ಲ ಅವನು. ಜನಮೇಜಯನನ್ನ ಪಟ್ಟಾಭಿಷೇಕ ದೊರೆಯನ್ನಾಗಿ ಮಾಡಿದ. 4 ಮಡಿ ಹುಟ್ಟ ನೇರ ಗಂಗಾ ತೀರಕ್ಕೆ ಬಂದ್ಬಿಟ್ಟು. ಅಲ್ಲರಿ ಗಂಗೆ ತೀರಕ್ಕೆ ಯಾಕೆ ಬಂದ? ಯಮುನೆಗೆ ಹೋಗ್ಬೋದಾಗಿತ್ತಲ್ಲ, ಮತ್ತೊಂದು ಹೋಗ್ಬೋದಾಗಿತ್ತಲ್ಲ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ಅಮರ್ತ್ಯ ನದ್ಯಾಮ್ ಅಂತ ಹೇಳ್ತಾ ಇದೆ. ಅದು ದೇವ ನದಿ, ಅದು ದೇವಲೋಕದಿಂದ ಬಂದಿರತಕ್ಕಂತಹ ಗಂಗೆ, ಅದರಲ್ಲಿ ಪರಮಾತ್ಮನ ದಿವ್ಯವಾದ ವಿಭೂತಿ ರೂಪ ಇದೆ. ಆದ್ರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ನದೀನಾಂ ಅಸ್ಮಿ ಜಾಹ್ನವಿ ಅಂತ ಹೇಳ್ತಾ ಇದ್ದಾನೆ. ನಾವು ಯಾವುದೇ ಜಲಾಶಯದಲ್ಲಿ ಸ್ನಾನ ಮಾಡುವಾಗ ಅದು ಅರ್ಘ್ಯ ಕೊಡೋದು ಗಂಗೆಗೆ ಕೊಡೋದು. ಯಾಕೆ ಅಂದರೆ ಗಂಗೆ ಪರಮಾತ್ಮನ ಪಾದೋದ್ಭವೇ ಆಗಿದ್ದಾಳೆ. ಅವಳಿಗೆ ಗಮ್ ಅಂದರೆ ಭೂಮಿಯನ್ನು ಕುರಿತು ಬಂದವಳು ಹರಿದ್ವಾರದಲ್ಲಿ. ಆದ್ರಿಂದ ಆ ಗಂಗೆ ಅದು ಎಲ್ಲ ದೇವತೆಗಳನ್ನು ಪವಿತ್ರಗೊಳಿಸುತ್ತೆ. ಆಮೇಲೆ ಭೂಲೋಕದ ಜನಗಳನ್ನು, ಮನುಷ್ಯರನ್ನು ಪವಿತ್ರಗೊಳಿಸುತ್ತೆ. ಸಾಯೋರು ಬದುಕೋರು ಎಲ್ಲರೂ ಅಲ್ಲೇ ಗಂಗೆ. ಆದ್ರೆ ಸತ್ರು ಗಂಗೆಗೆ ಹಾಕ್ತಾ ಇತ್ತು, ಬದುಕಿದವ್ರಿಗೂ ಬಾಯಲ್ಲಿ ಗಂಗೆ ಹಾಕ್ಬಿಡ್ತಾ ಇರ್ತಾರೆ. ಯಾಕೆಂದ್ರೆ ಭಾಗವತ ಹೇಳುತ್ತೆ, ನೀನು ಸಾಯುವಾಗ ನಿನ್ನ ಬಾಯಲ್ಲಿ ಗಂಗೆ ಹಾಕೊಂಡು ಸತ್ತರೆ ದೇವಲೋಕ ನಿನಗೆ ನೇರವಾಗಿ. ಅದನ್ನ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿರ್ಬೇಕಷ್ಟೇ. ಬಾಯಲ್ಲಿ ಹಾಕು ಅಂದ್ರೆ ಅವ್ನು ನೀರು ಹೋಗಿ ಕಾಫಿ ಹಾಕ್ಬಿಡ್ತಾನೆ ಅಷ್ಟೇ ಕೊನೆಗೆ ಅವನು. ಆದ್ದರಿಂದ ಅವನಿಗೆ ಸಾಯುವಾಗ ಮನೆಯಲ್ಲಿ ಗಂಗೆಯನ್ನಿಟ್ಟೆ ಇಟ್ಟು ಪೂಜೆ ಮಾಡ್ತಾ ಇರಬೇಕು. ಯಾರಾದ್ರೂ ಮರಣ ಆಸೀನ ಸನ್ನಿಹಿತರಾದ್ರೆ ಅವರು ಬದುಕಿರುವಾಗಲೇ ಗಾಯಲ್ಲಿ ಗಂಗೆ ಹಾಕ್ಬಿಡ್ಬೇಕು. ಅವನು ಒಮ್ಮೆ ಗಂಗೆಯನ್ನ ಅಂತ ನುಂಗಿ ಸತ್ತ ಅಂದ್ರೆ ನೇರ ಸ್ವರ್ಗ ಕೊಟ್ಟೋಗ್ತಾನೆ. ಹಾಗಾದ್ರೆ ಗಂಗೆಯ ಸ್ಮರಣೆ ಮಾಡಿದ್ರೆ ಸಾಕು, ಗಂಗಾ ಜಲ ಬಾಯಲ್ಲಿ ಬಿದ್ದರೆ ಸಾಕು, ಅವನು ಸ್ವರ್ಗಲೋಕ ಕೊಟ್ಟೋಗ್ತಾನೆ. ಹಾಗಾಗಿ ಪ್ರಾಯಂ ಅಮರ್ತ್ಯ ನದ್ಯಾಂ, ಗಂಗಾ ನದಿಗೆ ಸಮಾನವಾದ ಮತ್ತೊಂದು ನದಿನೇ ಇದೆ. ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಪರೀಕ್ಷಿತರಾಜ್. ಆದ್ದರಿಂದಾಗಿ ಆವಾಗ ಈ ಸುದ್ದಿ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಎಲ್ಲ ಸುದ್ದಿ ಗೊತ್ತಾಗ್ಬಿಟ್ಟಿದೆ. ಈ ಪರೀಕ್ಷಿತ ಸತ್ತೋಗ್ತಾ ಇದ್ದಾನೆ, 7 ದಿನ ಅಂತ. ಎಲ್ಲಿದ್ದಾನೆ? ಗಂಗೆ ಹತ್ತಿರ ಬಂದಿದ್ದಾನೆ. ಎಲ್ಲ ಬಂದ್ಬಿಟ್ಟಿದ್ದಾರೆ. ಋಷಿಮುನಿಗಳೆಲ್ಲ ಗುಂಪೇ ಬಂದ್ಬಿಟ್ಟಿದೆ. ಅಖಿಲ ಭಾರತ ಖಂಡದ ಋಷಿಮುನಿಗಳ ಸಮಾವೇಶ. ಅವನೇನು ಕರೆದಿಲ್ಲ, ಆದರೆ ಪರೀಕ್ಷಿತ ಮೇಲೆ ಪ್ರೀತಿ. ಯಾಕೆ ಅಂತ ಹೇಳಿದ್ರೆ, ಅವನ ಅಜ್ಜ ಧರ್ಮರಾಜ ಅವನ ವನವಾಸದಲ್ಲಿದ್ದಾಗ ಎಲ್ಲಾ ಋಷಿಮುನಿಗಳಿಗೆ ಅನ್ನ ಹಾಕ್ತಾ ಇತ್ತು. 88,000 ಋಷಿಮುನಿಗಳು, 10,000 ಸನ್ಯಾಸಿಗಳು ನಿತ್ಯ ಆ ದ್ರೌಪದಿ ದೇವಿ ಅಕ್ಷಯ ಪಾತ್ರೆಯಿಂದ ಅಡಿಗೆ ಪಡಿಗೆ ಎಲ್ಲ ಮಾಡಿ ಎಲ್ಲ ಊಟಕ್ಕೆ ಬಡಿಸ್ಬೇಕಂತ. ಅವರಂದ್ರು ನಿಮ್ ಹಿಂದೆ ಬರ್ತೀವಿ ನಾವೆಲ್ಲ ಕಡೆಯಿಂದ, ನಾವಿನ್ನೇನು ಕಾಡಲ್ಲಿ ಇಡೋದಿಲ್ಲ. ಹಾಗೆ ಅವರೆಲ್ಲ ಪಾಂಡವರಿಂದ ಉಪಕೃತರಾದವರು. ಇದು ಪಾಂಡವ ಸಂತತಿ. ಆದ್ದರಿಂದಾಗಿ ಪರೀಕ್ಷಿತನನ್ನು ಏನಾದರೂ ಮಾಡಿ ಉದ್ಧಾರ ಮಾಡೋಣಪ್ಪ ನಾವೆಲ್ಲ. ಅವರ ಅಜ್ಜನ ಋಣ ನಮಗೆ ಅನ್ನದ ಋಣ ಇದೆ ಅಂತ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ.
ಅತ್ರಿರ್ವಸಿಷ್ಠ ಚವನಃ ಶರದ್ವಾನ್ ಅರಿಷ್ಟನೇಮಿಹಿ ಭೃಗುರಂಗಿರಾಶ್ಚ. ಅಲ್ಲಿ ವೇದವ್ಯಾಸ ದೇವರು ಬಂದಿದ್ದಾರೆ, ಪರಾಶರರು ಬಂದಿದ್ದಾರೆ, ಅವರ ತಂದೆ ಪರಶುರಾಮ ದೇವರು. ಯಾರು ಬಂದಿಲ್ಲ ಹೇಳಲಿ? ಎಲ್ಲ ಗಂಗಾ ತೀರದತ್ತ ಸಮಾಧಿ. ಏನು ಅಂದ್ರೆ ಏನು ಗೊತ್ತಿಲ್ಲ, ಈ ಪರೀಕ್ಷಿತನಿಗೇನೋ ಅಪಾಯ ಬಂದಿದೆ, ನಾವೇನಾದ್ರೂ ಮಾಡ್ಬೇಕು. ಎಲ್ಲ ಬಂದಿದ್ದಾರೆ, ಆದರೆ ಪ್ರವಚನ ಮಾಡುವವರೇ ಬಂದಿಲ್ಲ ಇನ್ನೂ ಕೂಡ. ಅವ್ರು ಯಾರು ಪ್ರವಚನಕ್ಕೆ ಬರಬೇಕಾದವರು? ಯದೃಚ್ಛಯಾಗಾಮಠಮಾನೋನಪೇಕ್ಷ. ಶುಕಾಚಾರ್ಯ ಬರಬೇಕಾಗಿದೆ. ಶುಕಾಚಾರ್ಯರಿಗೆ ಪರಮಾತ್ಮ ಅನುಗ್ರಹ ಮಾಡಿದ. ಕೃಷ್ಣ ಅವರಿಗೆ ನೀನು ಚಿರಂಜೀವಿಯಾಗು, ಆದರೂ ಕಲಿಯುಗದಲ್ಲಿ 1000 ವರ್ಷ ಪಾಂಡವರಿಗೆ ದ್ರೋಹ ಮಾಡಿದ್ದಕ್ಕೆ ದುರ್ಗಂಧಯುಕ್ತನಾಗಿ ವ್ರಣ ಸಂಚಿತನಾಗಿ ನೀನು 1000 ವರ್ಷ ತಿರುಗಾಡು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅವ್ರದ್ದೆಲ್ಲ ಆ ಒಂದು ಪ್ರಾರಬ್ಧ ಅನುಭವಿಸಿ ಆದ್ಮೇಲೆ ಅವರೇ ಮತ್ತೆ ವೇದವ್ಯಾಸ ದೇವರೇ ಮಕ್ಕಳಾಗಿ ಬಂದರು. ಆವಾಗ ಪರಿಶುದ್ಧರು. ಅವ್ರು ಯಾವ ತಪ್ಪನ್ನು ಮಾಡಿಲ್ಲ. ಶುಕಾಚಾರ್ಯ ಅದಕ್ಕೆ ಭಾಗವತ ಹೇಳ್ತಾ ಇದೆ. ಅದು ಏನು ಅಂದ್ರೆ ಅಪೇತ ಕೃತ್ಯಂ ಅಂತ ಭಾಗವತ ಹೇಳುತ್ತೆ. ಶುಕಾಚಾರ್ಯರಾದಾಗ ಅವರು ಅಪೇತ ಕೃತ್ಯರಾಗಿದ್ದಾರೆ. ಅಂದ್ರೆ ಅಶ್ವತ್ಥಾಮಾಚಾರ್ಯರಾಗಿದ್ದಾಗ ಹೇಗೆ ಅವರು ಪಾಂಡವರಿಗೆ ಆಮೇಲೆ ಕೃಷ್ಣನಿಗೆ ಅಪಚಾರ ಮಾಡಿ ಕೆಟ್ಟ ಕೆಲಸ ಮಾಡಿದ್ರಲ್ಲ, ಅದು ಈಗಿಲ್ಲ. ಶುಕಾಚಾರ್ಯ ಆದಾಗ ಬರೀ ಕೃಷ್ಣ ಸ್ಮರಣೆ ಮಾಡ್ತಾ ಇದ್ದಾರೆ. ಮತ್ತೆ ದೂರ್ವಾಸರಾಗಿದ್ದಾಗ ಅವರು ಮಹಾಭಗವದ್ಭಕ್ತನಾದ ಅಂಬರೀಷನ ವಿರುದ್ಧ ಕೊಲ್ಲೋದಕ್ಕೆ ಒಂದು ಕೃತ್ಯ ದುಷ್ಟಶಕ್ತಿಯನ್ನು ಸೃಷ್ಟಿ ಮಾಡಿ, ಅದು ಕೂಡ ಶುಕಾಚಾರ ಮಾಡಿಲ್ಲ. ಆದ್ದರಿಂದ ದುರ್ವಾಸರಾಗಿದ್ದಾಗ ಮಾಡಿದ ತಪ್ಪು, ಆಮೇಲೆ ಅಶ್ವತ್ಥಾಮರಾಗಿದ್ದಾಗ ಮಾಡಿದ ತಪ್ಪು, ಅದೆಲ್ಲವನ್ನ ಪರಿಮಾರ್ಜನೆ ಮಾಡಿಕೊಂಡು ವಾಯುದೇವರ ಆವೇಶ ಒಳಗೊಂಡು ಬಂದಿದ್ದಾರೆ ಶುಕಾಚಾರ್ಯ. ವೇದವ್ಯಾಸ ದೇವರ ಹತ್ರ ಭಾಗವತ ಕೇಳಬೇಕು ಅಂದ್ರೆ ಬರೀ ಶುಕಾಚಾರ್ಯ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಅವರ ಒಳಗಡೆ ವಾಯುದೇವರು ಬಂದು ಕೂತ್ಕೊಂಡ್ಬಿಟ್ಟು, ನೀವು ಜ್ಞಾನ ಕಾರ್ಯ ಮಾಡ್ತಾ ಇದ್ದೀರಲ್ಲ, ನಾನು ಬರ್ತೇನೆ, ನಿಮ್ಗೆ ನೇರ ವೇದವ್ಯಾಸ ದೇವರ ಮಾತು ಅರ್ಥ ಮಾಡ್ಕೊಳಿಕ್ ಆಗಲ್ಲ ನಿಮ್ಗೆ ಅಂತೇಳಿ ಮೊದಲು ಅವರಿಗೆ ಕಲಿಯ ಒಂದು ಆವೇಶ ಬೇಕೊಂಡ್ಬಿಟ್ಟಿತ್ತು. ಅವ್ರು ದುರ್ಯೋಧನ ಹೊರಗಡೆಯಿಂದ ಪ್ರೇರಣೆ ಮಾಡ್ತಾ ಇದ್ದ, ಒಳಗೂ ಕೂತ್ಕೊಂಡ್ಬಿಟ್ಟಿದ್ದ. ಯಾಕಂದ್ರೆ ಪರಿಶುಕ್ಲತ್ರಯರನ್ನ ಬಿಟ್ಟರೆ ರುದ್ರಾದಿಗಳಿಗೆಲ್ಲ ಕಲಿಯ ಆರ್ಭಟ ಆವೇಶ ಇದ್ದೇ ಇದೆ. ಹಾಗಾಗಿ ಅವರು ಅವತ್ತು ಕಲಿಯ ಆವೇಶಕ್ಕೊಳಗಾಗಿ ತಪ್ಪು ಮಾಡಿಬಿಟ್ರು, ಅವರು ಅಶ್ವತ್ಥಾಮರಾಗಿದ್ದ. ಆದರೆ ಇವತ್ತು ವಾಯುದೇವರ ಆವೇಶ ಬಂದಾಗ ಅವರು ನಿರಂತರ ಭಗವಂತನ ಪ್ರವಚನ, ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 6 ಗಂಟೆಗೆ ಪ್ರವಚನ ಮುಗಿಬೇಕು. ಈ ತರ ನಿರಂತರ ಭಾಗವತ ಪ್ರವಚನ ಮಾಡಿ ಅವರು ಪರಮಾತ್ಮನ ಸಂಪೂರ್ಣ ಅನುಗ್ರಹ ಪಡೆಯಕ್ಕೆ ಬಂದಿದ್ದಾರೆ. ಆದ್ರಿಂದ ಅವರು ಅನುಪೇತ ಕೃತ್ಯಂ, ಅವರು ಯಾವುದೇ ಪಾಪಕರ್ಮಗಳಿಲ್ಲ. ಬಹಳ ಸ್ವಾರಸ್ಯ ಅಂತ ಹೇಳಿದರೆ ನೋಡಿ, ಮೂಲ ರೂಪದಲ್ಲಿ ಕೆಲವು ದೋಷಗಳಿರುತ್ತೆ, ಆದರೆ ಅವತಾರದಲ್ಲಿ ಇರಲ್ಲ. ಅಂದ್ರೆ ಇಲ್ಲಿ ಅವತಾರದಲ್ಲೇ ದೋಷ ಇಲ್ಲ, ಮೂಲ ರೂಪದಲ್ಲಿ ದೋಷ ಇದೆ. ಯಾಕಂದ್ರೆ ರುದ್ರದೇವರಾದಾಗ ಪರಮಾತ್ಮನ ಬಗ್ಗೆ ಅನ್ಯಥಾ ಜ್ಞಾನ ಅವೆಲ್ಲ ನಡೆದಿದೆ, ಆದರೆ ಅವತಾರದಲ್ಲಿ ಶುಕಾಚಾರ್ಯ ಪರಿಶುದ್ಧರಾಗ್ಬಿಟ್ಟಿದ್ದಾರೆ. ಅಂತೂ ಅಲ್ಲಿಗೆ ಶುಕಾಚಾರ್ಯರು ಬಂದಿದ್ದಾರೆ. ಅವರು ಎಂಥವ್ರು ಅಂದರೆ ಅವರ ಬಗ್ಗೆ ವರ್ಣನೆ ಮಾಡ್ತಾರೆ. ಅದಕ್ಕೆ ನಮ್ಮ ಮಾದ್ನೂರು ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಶುಕಾಚಾರ್ಯನ ಭಕ್ತಿಯಿಂದ ನೆನೆಬೇಕ್ರಿ. ಯಾಕೆ ಅಂದ್ರೆ ಒಳಗಡೆ ಮನೋನಿಯಾಮಕರಾಗಿ ಪರಮಾತ್ಮನ ಮಹಿಮೆ ನಮ್ಮ ಮನಸ್ಸಿಗೆ ನಾಟುವಂತೆ ಮಾಡೋರೇ ಅವರು. ಹೊರಗಡೆ ಶುಕಮುನಿಗಳಾಗಿ ಭಾಗವತವನ್ನು ಹೇಳ್ತಕ್ಕಂಥವ್ರು ಅವರು. ಅಂತರ್ಬಹಿ ಗುರುತ್ವ ಅಂತ ಇದ್ದಾರೆ. ಒಳಗಡೆ ಮನೋನಿಯಾಮಕರಾಗಿ ನಮಗೆಲ್ಲ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡ್ತಾರೆ ಅವರು. ಹೊರಗಡೆ ಅವರೇ ಭಾಗವತ ಉಪದೇಶ ಮಾಡ್ತಾ ಇದ್ದಾರೆ. ಆದ್ರಿಂದ ಅಂತರ್ಗುರು ಅದು ಬಾಹ್ಯ ಗುರು. ಆದ್ದರಿಂದ 2 ತರದ ಗುರುತ್ವ ಇದೆ, ಅವರನ್ನು ತಿಳ್ಕೊಳ್ಳಿ ಅಂತ ಮಹಾನುಭಾವರು ಅಂತೇಳಿ ಅವರ ಬಗ್ಗೆ ಏನೆಲ್ಲ ವಿಶೇಷವಾಗಿ ಹೇಳ್ತಾ ಇದೆ. ಆದ್ರಿಂದ ಯದೃಚ್ಛಯಾಗಾಂ ಅಟಮಾನಃ ಅನಪೇಕ್ಷ. ಅವರೇನು ಸುಮ್ಮನೆ ಬಂದದ್ದಲ್ಲ, ಪರಮಾತ್ಮನೇ ಅವರನ್ನು ಪ್ರೇರಣೆ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಯಾವ ಪರೀಕ್ಷಿತನನ್ನ ಅವತ್ತು ಅಶ್ವತ್ಥಾಮ ಆಗಿದ್ದಾಗ ಕೊಲ್ಲಬೇಕು ಅಂತ ಹೋದೆಯಲ್ಲ, ಅದೇ ಪರೀಕ್ಷಿತನನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗುವಂತ ಇದ್ದಾನೆ ಪರಮಾತ್ಮ. ಅಂದ್ರೆ ದೇವರು ಸಜ್ಜನರಿಗೆ ಅವಕಾಶ ಮಾಡಿಕೊಡ್ತಾನೆ. ನೀನು ಎಲ್ಲಿ ತಪ್ಪು ಮಾಡಿದೀಯಾ ಅಲ್ಲೇ ಸರಿ ಮಾಡ್ಕೋ. ಯಾಕೆ ಅಂತ ಹೇಳಿದ್ರೆ ತಪ್ಪು ಒಂದ್ ಕಡೆ ಮಾಡೋದು ಇನ್ನೊಂದ್ ಕಡೆ ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದೆ. ಆದ್ದರಿಂದ ಅಂತಹ ನೀವು ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಹೊರಟ್ರೆಲ್ಲ ನೋಡಿ, ಅವನು ಎಂತಹ ಭಗವದ್ಭಕ್ತ. ಗರ್ಭದಲ್ಲೇ ಪರಮಾತ್ಮನ ನೋಡಿಬಿಟ್ಟಿದ್ದಾನೆ. ಅವನನ್ನ ಅವ್ರು ಕೊಲ್ಲಿಕ್ಕೆ ಹೋಗಿದ್ದಿರಲ್ರಿ, ಹೋಲಿ ಕಲಿ ಆವೇಶ ದುರ್ಯೋಧನನ ಅವನು ವಚನ ಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ನೀವು ಹೇಳಿದಂತೆ ನಾನು ಎಲ್ಲಾ ಪಾಂಡವರು ನಾಶ ಮಾಡ್ತೇನೆ. ಆಗ್ಲೇ ಇಲ್ಲ. ಯಾಕೆ ಅಂದರೆ ಪರಮಾತ್ಮ ಅಲ್ಲಿ ರಕ್ಷಕನಾಗಿ ನಿಂತ್ಬಿಟ್ಟಿದ್ದಾನೆ. ನಾನು ನನ್ನ ಪಾದಕ್ಕೆ ಯಾರು ಎರಗುತ್ತಾ ಇದ್ದಾರೆ ಅವರನ್ನು ರಕ್ಷಣೆ ಮಾಡ್ತೇನೆ, ಆದರೆ ಯಾರು ನನಗೆ ತಲೆಬಾಗೋದಿಲ್ಲ ಅವರನ್ನು ಶಿಕ್ಷೆ ಮಾಡ್ತೇನೆ. ನೋಡಿ, ಅದಕ್ಕೆ ಅರ್ಜುನ ಯಾವಾಗಲೂ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದ. ಅವನಿಗೆ ಸರ್ಪಾಸ್ತ್ರವನ್ನ ಕರ್ಣ ಬಿಟ್ಟಾಗ ಪರಮಾತ್ಮ ಕೃಷ್ಣ ರಥದಲ್ಲಿ ಸಾರಥಿಯಾಗಿದ್ದ. ಆ ಸಾರಥ್ಯದಲ್ಲಿದ್ದ ಕೃಷ್ಣ ತನ್ನ ಪಾದದಿಂದ ರಥವನ್ನು ಒಂದಡಿ ಕೆಳಗಡೆ ಒತ್ತಿದ. ಆ ಸರ್ಪಾಸ್ತ್ರ ಕೀಲಿಟ್ಟು ತಗೊಂಡೋಗ ಅರ್ಜುನ ತಲೆ ಉಳಿತು. ಯಾಕೆ ಅಂದ್ರೆ ನನಗೆ ಯಾರು ತಲೆ ಬಾಗ್ತಾ ಇದ್ದಾರೆ ಅವರ ತಲೆ ಕಾಯ್ತಿಲ್ಲ. ಅದು ಬಿಟ್ಟು ಚೌರದ ಅಂಗಡಿಗೋ ತಲೆ ಬಾಗ್ತಾ ಇದ್ರೆ ಅವರು ನಿಮ್ಮನ್ನು ಕಾಪಾಡಲ್ಲ, ನಾನು ನಿಮ್ಮನ್ನು ಕಾಪಾಡಲ್ಲ ಪರಮಾತ್ಮ. ಆದ್ರೆ ದುರ್ಯೋಧನ ನೋಡಿ ಯಾವತ್ತೂ ತಲೆ ಬಾಗ್ಲಿಲ್ಲ ಪರಮಾತ್ಮ. ಕೃಷ್ಣ ಬಂದ್ರೆ ಎಲ್ಲ ಎದ್ದು ನಿಂತ್ಕೊಂಡು ಕೃಷ್ಣಾಯ ವಾಸುದೇವಾಯ ಅಂತ ಆಯ್ತು. ದುರ್ಯೋಧನ ಮಾತ್ರ ಹೀಗೆ ಕೊಡ್ತಾ ಇತ್ತು. ಯಾಕೆಂದ್ರೆ ನಾನು ಸಮ್ರಾಟ್, ನಾನು ಚಕ್ರವರ್ತಿ, ಇವನೇ ನೀವು ದನಕಾಯ. ನೀವು ಕೃಷ್ಣನಿಗೆ ಯಾವ ಯುಗದ ಯಾವ ಒಂದು ರಾಜ್ಯದ ಆಧಿಪತ್ಯ ಇದೆ ಅವನಿಗೆ.
ಎದ್ದೇಳ್ತಾ ಇಲ್ಲ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕೊನೆಗೆ ಆವಾಗ ಕೃಷ್ಣ ಅಲ್ಲಿ ಮೇಲೆ ಕೂತಿರೋ ದುರ್ಯೋಧನನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವನಿಗೆ ಕೆಳಗಡೆ ಫಸ್ಟ್ ಸೀಟ್ ಹಾಕ್ಬಿಟ್ಟಿದ. ಕೃಷ್ಣ ನೋಡಿದ, ಅಲ್ಲೂ ಕೂಡ ಸುಮ್ಮನೆ ಇರಲಿಲ್ಲ. ಕೃಷ್ಣ ತನ್ನ ಪಾದದಿಂದ ಒಮ್ಮೆ ಭೂಮಿಯನ್ನು ಮೆಟ್ಟಿದ, 2 ಅಡಿ ಕೆಳಗಡೆ ಭೂಮಿ ಹೊಟ್ಟೋಯ್ತು. ಆವಾಗ ಸಿಂಹಾಸನ ಏನಾಯ್ತು, ಕೂತದ್ದ ಜಾಗ ಕೆಳಗಡೆ ಆಯ್ತು. ಸಿಂಹಾಸನ ಉರುಳಿ ಉರುಳಿ ಹೊರಳಿ ಹೊರಳಿ ಕೃಷ್ಣನ ಪಾದದ ಹತ್ರ ಅದರ ಮೇಲಿದ್ದ ದುರ್ಯೋಧನ ಬಂದು ಬಿದ್ದ್ಬಿಟ್ಟ. ಆವಾಗ ಕೃಷ್ಣ ಹೇಳಿದ, ದುರ್ಯೋಧನ ಎಲ್ಲಿದೆಯಾ ನೋಡಪ್ಪ, ನನ್ನ ಪಾದ ಹಿಡ್ಕೊಂಡ್ಬಿಟ್ಟಿದೆಯಲ್ಲ ಅಂತ. ಆವಾಗಾದ್ರೆ ಹೌದು ಸ್ವಾಮಿ, ನಿನ್ನ ಇಚ್ಛೆಯಿಂದ ಪಾದ ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟೆ ಭಾರಿ ಗ್ರೇಟ್ ಆಗ್ಬಿಡ್ತಾ ಇದ್ದ ಅವನು. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ಉಂಗುರ ಹುಡುಕ್ತಾ ಇದ್ದೇನೆ, ಉಂಗುರ ಬಿಟ್ಟು ಹೋಗ್ಬಿಟ್ಟಿದೆ ನಂದು, ನಿನ್ನ ಕಾಲಿನ ಹತ್ರ ನನ್ನ ಉಗ್ರ ಬಿದ್ದೋಗ್ಬಿಟ್ಟಿದೆ, ಅದನ್ನು ಹುಡುಕ್ತಾ ಇದ್ದೇನೆ. ಅಂದ್ರೆ ಕೆಟ್ಟವರಿಗೆ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೇದು ಮಾಡಿದ್ರು ಅಂತ ಬುದ್ಧಿ ಬರೋದೇ. ದೇವ್ರ ಮುಂದೆ ದಬಾನ್ ಬಿದ್ದೋದ ಅಂದ್ರೆ ನಮಸ್ಕಾರ ಆಯ್ತು ಅನ್ಕೋಬಹುದು ಸಜ್ಜನರಾದ. ಅವನ ಅನ್ಕೊಂಡ ಈ ದೇವರಿದ್ದಕ್ಕೆ ಬಿದ್ದಿದ್ದು ಅನ್ಕೊಂತಾನೆ. ಅಂದ್ರೆ ದುಷ್ಟರಿಗೆ ಒಳ್ಳೆ ಸದ್ಭಾವನೆ ಯಾವತ್ತೂ ಬರಲ್ಲ ಅನ್ನೋದಕ್ಕೆ ಅದು ದುರ್ಯೋಧನ ಉದಾಹರಣೆ. ಆ ರೀತಿಯಾಗಿ ದುರ್ಯೋಧನ ಅವನು ಯಾವತ್ತೂ ಕೂಡ ಕೃಷ್ಣನಿಂದ ಸಂಪೂರ್ಣವಾಗಿ ನಿರ್ವಂಶ ಆಗ್ತಾ ಇದ್ದಾನೆ ಅವನು, ಹೊರತಾಗಿ ಕೃಷ್ಣನ ಅನುಗ್ರಹ ಪಡೀಲಿ. ಆದರೆ ಪಾಂಡವರು ಯಾವಾಗಲೂ ಪರಮಾತ್ಮನ ಪಾದಭಕ್ತರಾದ್ದರಿಂದ ಅವರಿಗೆ ಕೊನೆಯವರೆಗೂ ರಕ್ಷಣೆ ಮಾಡಿದ ಅವರ ವಂಶ ಕಲಿಯುಗದಲ್ಲಿ 1000 ಆ ಒಂದು ರಾಜರುಗಳು ಆಡುವಷ್ಟು ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ ಆಳ್ಲಿಕ್ಕೆ ಅಂತ ಹೇಳಿದರೆ ಅದು ಪರಮಾತ್ಮನ ದಿವ್ಯವಾದ ಅನುಗ್ರಹ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆ ರೀತಿಯಾಗಿ ಪರೀಕ್ಷಿತನನ್ನ ರಕ್ಷಣೆ ಮಾಡಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ದರಿಂದ ಅವತ್ತು ಬ್ರಹ್ಮಾಸ್ತ್ರದಿಂದಲೂ ಕೂಡ ಅಲ್ಲಿ ರಕ್ಷಣೆ ಮಾಡಿದ ಅಂತ ಪರೀಕ್ಷಿತ ಪ್ರಾಯೋಪವೇಶಕ್ಕೆ ಅಲ್ಲಿ ಬಂದು ಗಂಗಾ ತೀರದಲ್ಲಿ ಕೂತ್ಕೊಂಡ್ಬಿಟ್ಟಿದ. ಪ್ರಾಯೋಪವೇಶ ಅಂತ ಹೇಳಿದ್ರೆ ಅಲ್ಲಿ ಸಾಯುವವರೆಗೂ ಕೂಡ ಉಪವಾಸ ಇದ್ದು ಬಿಟ್ಟು ಭಗವಂತನ ಕಥೆ ಕೇಳ್ತಾ ಕೇಳ್ತಾ ಆ ಉಪವಾಸದಿಂದ ನಮ್ಮ ಜನ್ಮ ಜನ್ಮಗಳ ಪಾಪಗಳೆಲ್ಲ ಕಳೆದು ಬಿಟ್ಟು ಪರಮಾತ್ಮನ ಧ್ಯಾನ ಮಾಡಿ ಅವನು ಒಳ್ಳೆ ಮುಕ್ತಿ ಬಂದಿರವನ್ನ ಪಡಿತಾನೆ ಅನ್ನೋದಕ್ಕೋಸ್ಕರ ಅದು ಇರೋದು. ಅದಕ್ಕೆ ಉಪವಾಸಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇರಬೇಕು, ಅದು ಪರಮಾತ್ಮನಿಗೆ ಪ್ರಿಯ. ಅದರ ಜೊತೆಗೆ ಅಂತ್ಯಕಾಲದಲ್ಲಿ ಯಾವುದೇ ಸಂದರ್ಭದಲ್ಲಿ ನಾವು ಆ ಥರ ಇದನ್ನೆಲ್ಲ ಮಾಡ್ಲಿಕ್ಕೆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಆ ಸಮಯದಲ್ಲಿ ನೋಡಿ ಭಾಗವತ ಹೇಳ್ತಾ ಇದೆ, ಅಲ್ಲ ಆ ಪರೀಕ್ಷಿತ ರಾಜನಿಗೆ ಅಷ್ಟೊಂದು ವೈರಾಗ್ಯ ಬರೋದಕ್ಕೆ ಏನು ಕಾರಣ? ಅವನಿಗೇನು ಯಾರಾದರೂ ಶತ್ರುಗಳೆಲ್ಲ ಆಕ್ರಮಣ ಮಾಡಿ ಅದರಿಂದಾಗಿ ಅವನಿಗೇನಾದರೂ ರಾಜ್ಯ ಹೊಟ್ಟೋಗಿತ್ತ, ಅಥವಾ ಅವನಿಗೆ ಇನ್ನೇನಾದರೂ ಅವನ ಬದುಕಿನಲ್ಲಿ ತುಂಬಾ ನೋವು ಉಂಟಾಗತಕ್ಕಂತ ಘಟನೆ ಏನಾದರೂ ನಡೆದು ಅವನಿಗೆ ವೈರಾಗ್ಯ ಬಂದಿತ್ತ ಅಂತ ಕೇಳಿದ್ರೆ ಅದಕ್ಕೆ ಭಾಗವತ ಹೇಳ್ತಾ ಇದೆ, ಅವನು ಅಖಂಡ ಭೂಮಂಡಲದ ಒಡೆಯ, ಅವನು ಕಲಿಯನ್ನೇ ನಿಗ್ರಹ ಮಾಡಿದವನು. ಅವನ ಎದುರಿಗೆ ಯಾರು ಯುದ್ಧಕ್ಕೆ ಬರ್ತಾ ಇದ್ದಿಲ್ಲ, ಬಂದರು ಯಾರು ಅವನನ್ನು ಆಕ್ರಮಣ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಆದ್ರೆ ಅವನು ಚಕ್ರವರ್ತಿ, ಆದ್ರಿಂದ ಸಮ್ರಾಟ್ ಅಂತ ಅವನನ್ನು ಹೇಳಿದ. ಅವನಿಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕಗಳು ಯಾವ್ದು ಕೂಡ ಬಂದಿಲ್ಲ. ಅದರ ಜೊತೆಗೆ ಅವನಿಗೆ ತುಂಬಾ ಲಜ್ಜೆಗೆಟ್ಟು ಇಂಥ ಹಿಂಸಾ ಕಾರ್ಯ ಏನಾದರೂ ಮಾಡಿದ್ದರೆ ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಬರ್ತಾ ಇತ್ತು. ಆದ್ರೆ ಅವನು ಭಗವದ್ಭಕ್ತ, ಯಾರಿಗೂ ಕೂಡ ಏನು ಕೂಡ ಮಾಡುವನಲ್ಲ ಕೆಟ್ಟದ್ದನ್ನ. ಹಾಗಿರ್ಬೇಕಾದ್ರೆ ಅವನಿಗೆ ಆ ಗಂಗಾ ತೀರಕ್ಕೆ ಬರೋದಕ್ಕೆ ಏನು ಒಂದೇ ಒಂದು ಕಾರಣ ಅಂತ ಹೇಳಿಬಿಟ್ರೆ ಅವನಿಗೆ ಶಾಪದ ಒಂದು ಕಾರಣ. ಆ ಶಾಪ ಎಂಬತಕ್ಕಂಥದ್ದು ಅವನನ್ನ ಜರ್ಜರಿತರನ್ನಾಗಿ ಮಾಡಿಬಿಟ್ಟಿದೆ. ಆದ್ರಿಂದಾಗಿ ಆ ಗಂಗೆಯ ಪರಿಸರಕ್ಕೆ ಅಲ್ಲಿ ಬರ್ತಾ ಇದ್ದಾನೆ. ಆ ಗಂಗೆಯ ಮಹತ್ವ ಎಂತಾದ್ದು ಎಂಬುದನ್ನ ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇತ್ತು. ಯಾವೈಲ ಸಚ್ಛ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿ ರೇಣು ಅಭ್ಯಧಿಕಾಂಬು ನೇತ್ರಿ ಪುನಾತಿ ಲೋಕಾನುಭಯತ್ರ ಶೇಷಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣ. ನೋಡಿ ಭಾಗವತ ಹೇಳ್ತಾ ಇದೆ, ಗಂಗಾ ತೀರಕ್ಕೆ ಬಂದಿದ್ದಾನೆ ಪರೀಕ್ಷಿತ ರಾಜ ಅಂತ ಹೇಳಿದ್ರೆ ಆ ಗಂಗೆಯ ಮಹತ್ವ ಎಂತಾದಪ್ಪ ಅಂತ ಹೇಳ್ಬಿಟ್ರೆ ನೋಡಿ, ಮೊದಲನೇದಾಗಿ ಆ ಪರಮಾತ್ಮನ ಪಾದದಿಂದ ಗಂಗೆ ಹುಟ್ಟಿದೆ. ಯಾವಾಗಲೂ ಕೂಡ ನೋಡಿ ಒಂದು ವಸ್ತು ಅದು ಎಲ್ಲಿಂದ ಹುಟ್ಟಿದೆ ಅನ್ನೋದ್ರ ಮೇಲೆ ಅದರ ಒಂದು ಪಾವಿತ್ರ್ಯ, ಅದರ ಮಹತ್ವ ಎಂಬುದು ನಮಗೆ ಗೊತ್ತಾಗುತ್ತೆ. ಈಗ ತುಳಸಿ ಇದೆ, ಅದು ಯಾರಿಂದ ಹುಟ್ಟಿದ್ದು? ಯಾರ ಕಣ್ಣಿನಿಂದ ಹುಟ್ಟಿದ್ದು? ಯಾರ ಕಣ್ಣ ಆನಂದ ಬಾಷ್ಪದಿಂದ ಹುಟ್ಟಿದ್ದು ಅಂತ ಹೇಳ್ಬಿಟ್ರೆ ಪರಮಾತ್ಮ ಏನು ಧನ್ವಂತರಿಯಾಗಿ ಸಮುದ್ರ ಮಥನದ ಕಾಲದಲ್ಲಿ ಅವತಾರ ಮಾಡಿದನಲ್ಲ, ಆ ಪರಮಾತ್ಮನ ಧನ್ವಂತರಿಯ ಆನಂದ ಬಾಷ್ಪದಿಂದ ಆ ತುಳಸಿ ಎಂಬುದು ಅಮೃತ ಕಲಶದಲ್ಲಿ ಹುಟ್ಟಿದ್ದು. ಹಾಗಾದ್ರೆ ಹುಟ್ಟಿದ್ದಲ್ಲಿ ಅಮೃತ ಕಲಶದಲ್ಲಿ ಯಾರ ಕಣ್ಣ ಆನಂದ ಬಾಷ್ಪ? ಧನ್ವಂತರಿಯ ಪರಮಾತ್ಮನ ಕಣ್ಣಿನ ಆನಂದ ಬಾಷ್ಪ. ಹಾಗಾದರೆ ತುಳಸಿಗೆ ಮಹತ್ವ. ಅದು ಬೇರೆ ಎಲ್ಲ ಸಸಿಗಳಿಗಿಂತ ಹೂವುಗಳಿಗಿಂತ ಅದಕ್ಕೆ ಯಾಕೆ ಮಹತ್ವ? ಆ ತುಳಸಿಯನ್ನು ಯಾರು ಬಿಡೋದಿಲ್ಲ. ಸನ್ಯಾಸಿಗಳಿಗೂ ತುಳಸಿ ಬೇಕು, ಹೆಣ್ಮಕ್ಳಿಗೂ ನಿತ್ಯ ತುಳಸಿ ಪೂಜೆ ಮಾಡ್ಲಿಕ್ಕಾಗಬೇಕು, ಗಂಡಸರಿಗೂ ಕೂಡ ತುಳಸಿಯನ್ನು ತೆಗೆದು ದೇವ್ರ ಪೂಜೆ ಮಾಡಿಸ್ಬೇಕು. ತುಳಸಿ ಯಾರಿಗೆ ಬೇಡ ಹೇಳಿ? ಅಷ್ಟೇ ಅಲ್ಲ, ಬ್ರಹ್ಮದೇವರೇ ಅವ್ರ ತೋಟದಲ್ಲಿ ಸತ್ಯಲೋಕದ ದೊಡ್ಡ ತುಳಸಿವನ ಮಾಡಿಬಿಟ್ಟಿದ್ದಾರೆ. ನಿತ್ಯ ತುಳಸಿ ಅರ್ಚನೆ ದೇವರಿಗೆ ಸಹಸ್ರನಾಮಗಳಿಂದ ಬೇಕು. ಹಾಗಾದ್ರೆ ಆ ಬ್ರಹ್ಮದೇವರಿಂದ ಹಿಡಿದು ಸಾಮಾನ್ಯ ಬ್ರಾಹ್ಮಣನವರೆಗೆ ತುಳಸಿ ಬೇಕು. ಅಲ್ಲಿರ್ತಕ್ಕಂಥ ಸರಸ್ವತಿ ದೇವಿಯಿಂದ ಹಿಡಿದು ಸರಸ್ವತಿಗೂ ತುಳಸಿ ಪೂಜೆ ಬೇಕು. ಯಾಕೆ ಅಂದ್ರೆ ಅಲ್ಲಿ ಪರಮಾತ್ಮ ಕೂತ್ಬಿಟ್ಟಿದ್ದಾನೆ. ಆ ಭಗವಂತನ 5317 ಭಗವಂತನ ವಿಭೂತಿ ರೂಪ ಲಕ್ಷ್ಮೀ ದೇವಿಯ ಜೊತೆಗೆ ತುಳಸಿಯಲ್ಲಿ ಇರ್ಬೇಕಾದ್ರೆ ಆ ತುಳಸಿಯನ್ನು ಯಾರು ಬಿಡ್ತಾರೆ?
ಹಾಗಿರುವಾಗ ತುಳಸಿ ಹುಟ್ಟಿದ್ದು ಪರಮಾತ್ಮನ ಧನ್ವಂತರಿ ಆನಂದ ಬಾಷ್ಪದಿಂದ, ಗಂಗೆ ಹುಟ್ಟಿದ್ದು ಯಾರಿಂದ? ಪರಮಾತ್ಮನ ಪಾದದಿಂದ. ಅವು ಎರಡು ಬೆರೆತಿದೆ ಅಂತಂದ್ರೆ ಏನ್ ಹೇಳ್ಬೇಕು? ಹಾಲು ಜೇನು ಎರಡು ಬೆರೆತಂತ. ಅದನ್ನೇ ಭಾಗವತ ಹೇಳ್ತಾ ಇದೆ, ಯಾವ ಇಲಸಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿ ರೇಣು. ನೋಡಿ, ಬ್ರಹ್ಮದೇವರು ಪರಮಾತ್ಮನನ್ನ ಅಲ್ಲಿ ವಿಶೇಷವಾಗಿ ಸತ್ಯಲೋಕದಲ್ಲಿ ಸ್ತೋತ್ರ ಮಾಡಿ ದೇವರು ಪಾದಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಆ ಬ್ರಹ್ಮದೇವರು ಪಾದದ ಮೇಲೆ ತುಳಸಿ ಇಟ್ರಂತೆ. ಪರಮಾತ್ಮನ ಪಾದದ ಮೇಲೆ ತುಳಸಿಯನ್ನ, ತ್ರಿವಿಕ್ರಮನ ಪಾದದ ಮೇಲೆ ಎಡಗಾಲಿನ ಮೇಲೆ ಆ ತುಳಸಿಯನ್ನ ಇಟ್ಟು ಅದೇ ಪಾದದಿಂದ ಬಂದ ಗಂಗೆಯನ್ನ ತಮ್ಮ ಕಮಂಡವಿನಲ್ಲಿ ಹಾಕೊಂಡು ಆ ಕಮಂಡವಿನಲ್ಲಿ ಮತ್ತೆ ಇನ್ನೊಂದು ತುಳಸಿಯನ್ನ ಹಾಕಿ ಶಂಖದಿಂದ ಪರಮಾತ್ಮನ ಪಾದಕ್ಕೆ ಪೂಜೆ ಮಾಡಿಬಿಟ್ಟು, ಆವಾಗ ಪರಮಾತ್ಮನ ಪಾದದಿಂದ ಎರಡೆರಡು ಹುಟ್ಟಿ ಬಂದಿದೆ. ಮೊದಲೇ ಗಂಗೆ ಹುಟ್ಟಿ ಬಂದಿದೆ. ಆ ಗಂಗೆ ಪರಮಾತ್ಮನ ಪಾದಕ್ಕೆ ಏರಿಸಿದ ನಿರ್ಮಾಲ್ಯ ತುಳಸಿಯ ಒಂದು ಪರಾಗವನ್ನ, ಸೌಗಂಧವನ್ನ ಆ ಬೆರೆಸ್ಕೊಂಡು ಬಂದದ್ದರಿಂದ ಉಭಯ ಎರಡು ತರದ ಪಾವಿತ್ರ್ಯ. ದೇವರ ಪಾದದಿಂದ ಬಂದದ್ದಕ್ಕೆ ಮಹಾಪಾವಿತ್ರ್ಯ ಗಂಗೆಗೆ. ಅದಕ್ಕೆ ರುದ್ರದೇವರು ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ದೇವರ ತುಳಸಿಯು ಕೂಡ ಅದರ ಜೊತೆಗೆ ಬೆರೆತು ಅದರ ಒಂದು ರೇಣು, ಧೂಳು, ಪರಾಗ, ಗಂಧ ಅದನ್ನ ಬೆರೆಸಿಕೊಂಡು ಬಂದಿರತಕ್ಕಂತ ಗಂಗೆ ಅಂದ್ರೆ ಅದು ಪುನಾತ್ಯ ಅಶೇಷಾನುಭಯತ್ರ ಲೋಕ. ದೇವಲೋಕದವರನ್ನು ರಕ್ಷಣೆ ಮಾಡುತ್ತೆ, ಭೂಲೋಕದವರನ್ನು ರಕ್ಷಣೆ ಮಾಡುತ್ತದೆ. ಹಾಗಿರುವಾಗ ತಾಯಿಯವರಿಗೆ ಸತ್ತ ಮೇಲೆ ಎಲ್ಲರಿಗೂ ಗಂಗೆ ಬೇಕು. ಆದ್ದರಿಂದಾಗಿ ಗಂಗೆಯಲ್ಲೇ ಕೊನೆಯ ಅಸ್ಥಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ಹಾಗೆ ಅಲ್ಲಿಗೆ ಪರೀಕ್ಷಿತರಾಜ ಬಂದಿದ್ದಾನೆ ಅಂತ ಭಾಗವತ ಹೇಳ್ತಾ ಇದೆ. ಅಂದರೆ ಅಂತ ಗಂಗಾ ತೀರಕ್ಕೆ ಪರೀಕ್ಷಿತರಾಜ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಆ ಬಂದಿರತಕ್ಕಂತಹ ಈ ಋಷಿಗಳನ್ನು ಕೂಡ ಕರೆದು ಅವರಿಗೆ ಕೃತಾಂಜಲಿ ಗಿರೆಯ ಸೂನೃತಯ ಅನ್ವ ಪೃಚ್ಛತ್, ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಕರಿದೇನೆ ಬಂದಿದ್ದೀರಾ ಪ್ರವಚನ ಮಾಡಲಿಕ್ಕೆ, ನನ್ನ ದೊಡ್ಡ ಭಾಗ್ಯ ಅಂತ ಹೇಳಿ ತಲೆ ಮೇಲೆ ದೊಡ್ಡ ಪೂಜೆ ಮಾಡೋದಕ್ಕೆ ಬೇಕಾದ ಎಲ್ಲ ಫಲ ತಾಂಬೂಲಾದಿಗಳನ್ನು ತಂದು ಅವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ, ಅನಂತರದಲ್ಲಿ ಅವನು ಕೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಹೆಚ್ಚು ಕಾಲ ಇಲ್ಲ, ನನ್ನ ಬದುಕಿನಲ್ಲಿ 7 ರಾತ್ರಿ 7 ಹಗಲು ಮಾತ್ರ ಇದೆ. ಇಷ್ಟರಲ್ಲಿ ನಾನು ಏನು ಮಾಡಿದರೆ, ಏನು ಕೇಳಿದರೆ ನನ್ನ ಕಿವಿಗಳಿಗೆ ಸಾರ್ಥಕ್ಕೆ ಬರುತ್ತೆ, ಏನನ್ನ ನೋಡಿದರೆ ನನ್ನ ಕಣ್ಣು ಸಾರ್ಥಕವಾಗತ್ತೆ, ಯಾವುದನ್ನ ನೆನೆದರೆ ನನ್ನ ಮನಸ್ಸಿಗೆ ಸಾರ್ಥಕ್ಕೆ ಬರುತ್ತೆ, ಅದು ಪವಿತ್ರವಾಗತ್ತೆ, ಅದನ್ನು ನೀವು ಹೇಳಬೇಕು ಸ್ವಾಮಿ. ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ, ಯಾವುದನ್ನು ಕೇಳಬೇಕು. ಇವತ್ತು ಯಾವ್ದು ಕೇಳಬೇಕು ಅಂತ ಗೊತ್ತಾಗದೆ ಕೇಳಬಾರ್ದೆಲ್ಲ ಕೇಳ ಹಾಳಾಗ್ತಾ ಇದ್ದೇವೆ. ಕೇಳಬೇಕಾದನ್ನು ಬಿಟ್ಬಿಡ್ತಾ ಇದ್ದೀವಿ, ನೋಡಬಾರ್ದನ್ನು ನೋಡ್ತಾ ಇದ್ದೇವೆ. ಬೇಡ ಅಂದ್ರೂ ನಮ್ಮ ಮೊಬೈಲ್ ನೋಡಬಾರ್ದೆಲ್ಲ ಬರ್ತಾ ಇದೆ. ಅದೇ ತರ ಯೋಚನೆ ಮಾಡಬಾರ್ದನ್ನು ಯೋಚನೆ ಮಾಡಿ ಸಾಯ್ತಾ ಇದ್ದೇವೆ. ಅದಕ್ಕೆ ದೊಡ್ಡವರ ಹತ್ರ ಕೇಳಬೇಕು, ಯಾವುದು ಹೇಳಬೇಕು, ಯಾವುದು ಕೇಳಬೇಕು ಅಂತ. ಅದನ್ನ ನೀವು ಹೇಳಿ ಅಂತ ಕೇಳಿದಾಗ ಅದಕ್ಕೆ ಪ್ರಥಮ ಸ್ಕಂದದ ಕೊನೆಯಲ್ಲೇ ಸಂಕ್ಷಿಪ್ತವಾಗಿ ಒಂದು ಮಾತನ್ನು ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಅವನ ಪ್ರಶ್ನೆಗೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೇಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ನೋಡಪ್ಪ, ಅಭಯನೆನಿಸಿದ ಪರಮಾತ್ಮನ ದಿವ್ಯವಾದ ಅನುಗ್ರಹವನ್ನು ಪಡೆದು ನಾವು ಕೂಡ ನಿರ್ಭೀತರಾಗಬೇಕಾಗಿದ್ರೆ, ಅಭಯವನ್ನ ನಾವು ಪಡೆಯಬೇಕಾಗಿದ್ರೆ ಆ ಎಲ್ಲರ ಅಂತರ್ಯಾಮಿಯಾದ ಆ ಪರಮಾತ್ಮನ ಮಹಿಮೆಯನ್ನ 2 ಕಿವಿಗಳಿಂದ ಭಕ್ತಿಯಿಂದ ನಾವು ಕೇಳಬೇಕು. ಕೇಳಿದ್ದನ್ನ ಮತ್ತೆ ಬಾಯಿಂದ ಸಂಕೀರ್ತನೆ ಮಾಡಬೇಕು. ಮನಸ್ಸಿನ ತುಂಬಾ ಅದನ್ನೇ ತುಂಬಿಕೊಂಡ್ಬಿಡ್ಬೇಕು. ಕೇಳೋದು ಇಲ್ಲೇ ಕೇಳೋದು, ಮನೆಗೆ ಹೋದ್ಮೇಲೆ ಮನೆ ಸಾಂಸಾರಿಕಗಳನ್ನೇ ಮನೆಯಲ್ಲಿ ತುಂಬಿಕೊಳ್ಳೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತರ ಸಂಕ್ಷಿಪ್ತವಾಗಿ ಭಾಗವತ ಪ್ರವಚನ ಅಲ್ಲೇ ಶುಕಾಚಾರ್ಯರಿಂದ ನಡೀತಾ ಇದೆ. ಮುಂದೆ ವಿಸ್ತೃತವಾದಂತಹ ಭಾಗವತ ಪ್ರವಚನ 2ನೇ ಸ್ಕಂದದಲ್ಲಿ ವಿಸ್ತಾರವಾದ ಮಂಗಳಾಚರಣೆಯೊಂದಿಗೆ ಆ ಶುಕಾಚಾರ್ಯ ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಥಮ ಸ್ಕಂದದ ಒಂದು ಪ್ರವಚನ ಅದು ಇಲ್ಲಿಗೆ ಸರಿಯಾಗಿ ಮುಕ್ತಾಯವಾಗ್ತಾ ಇದೆ. ಈ ಒಂದು ಜ್ಞಾನ ಕಾರ್ಯವನ್ನ ಈ ಒಂದು ಅಲ್ಪ ವ್ಯಕ್ತಿಯ ಒಳಗಡೆ ಇದ್ದು ಏನು ಸತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ ದೇವರು ಸ್ವಯಂ ಭಗವಂತ ಈ ಒಂದು ಜ್ಞಾನ ಕಾರ್ಯವನ್ನು ನಡೆಸಿದ್ದಾನೆ. ಆ ಪರಮಾತ್ಮನಿಗೆ ಈ ವಾಂಗ್ಮಯ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಈ ಅಖಂಡ ಭಾಗವತದ ಆ ಪರಮ ಮಂಗಳಕರವಾದ ಕಾರ್ಯದಲ್ಲಿ ಪ್ರಥಮ ಪುಷ್ಪ, ವಾಂಗ್ಮಯ ಪುಷ್ಪ ಅದು ವೇದವ್ಯಾಸ ದೇವರಿಗೆ ಇದು ಸಮರ್ಪಿತವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಾಧ್ವ ಸಂಘಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ, ಬೆಳಿಗ್ಗೆ ಚಳಿ ಇದ್ರೂ ಕೂಡ ಎಲ್ಲ ಶ್ರೋತೃಗಳು ಬಂದ ನಿಮಗೂ ಕೂಡ ನಿಮ್ಮ ಅಂತರ್ಯಾಮಿಗೆ ಕೃತಜ್ಞತೆ, ಆ ಭಗವಂತನ ಅನುಗ್ರಹ ನಿಮಗೆಲ್ಲ ದೊರಕಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಅಖಂಡ ಭಾಗವತದ ಪ್ರಥಮ ಪ್ರವಚನಕ್ಕೆ ಆಚಾರ್ಯರು